ಇದು ನಿಮಗೆ ಸ್ಯಾಮ್ಸಂಗ್ ಅವರ 301 ಲೀಟರ್ಸ್ ಕನ್ವರ್ಟಬಲ್ ರೆಫ್ರಿಜರೇಟರ್. ಇದು ನಿಮಗೆ MRP 54,990, 40% ಡಿಸ್ಕೌಂಟ್ ಆಗಿ ನಿಮಗೆ 32,990 ಸಿಗುತ್ತೆ. ನಿಮಗೆ ವಾಷಿಂಗ್ ಮೆಷಿನಲ್ಲೂ ಸಹ ನಿಮಗೆ 21,000 ಇಂದ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಅಪ್ ಟು 50% ತನಕ ಡಿಸ್ಕೌಂಟ್ ಸಿಗುತ್ತೆ. ಈ ತರ ಗ್ಯಾಸ್ ಸ್ಟವ್ 2 ಬರ್ನರ್ ಆಗಿರ್ಬೋದು, 3 ಬರ್ನರ್ ಆಗಿರ್ಬೋದು, 4 ಬರ್ನರ್ ಆಗಿರ್ಬೋದು, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಅಲ್ಲಿ ನಿಮಗೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಬಬಲ್ ರ್ಯಾಪ್ ಹಾಕಿ ಈ ತರ ಪಟ್ಟಿ ಹಾಕಿ ನಾವು ಪ್ಯಾಕ್ ಮಾಡಿ ಕೊಡೋದು. ಇದೆಲ್ಲ ನೋಡಿ ಕಸ್ಟಮರ್ ಡೆಲಿವರಿಗೆ ರೆಡಿ ಆಗಿರುವಂತದ್ದು. ಆನ್ಲೈನ್ ಗಿಂತ ಕಡಿಮೆ ಬೆಲೆಗೆ ಮಿಕ್ಸರ್ ಗ್ರೈಂಡರ್ ಸಿಗ್ತಾ ಇದೆ, ಅದನ್ನು ಬ್ರಾಂಡೆಡ್ ಅಲ್ಲಿ. ಕೆಜಿಸ್ ನಿಮಗೆ 46,500 ಓಪನ್ ಬಾಕ್ಸ್ 28,990 ಸಿಗುತ್ತೆ. 12,300 ರೂಪಾಯಿ ಇರುತ್ತೆ. 28% ಡಿಸ್ಕೌಂಟ್ ಹೋಗಿ ಕೇವಲ 8,900 ಗೆ ನಿಮಗೆ ಸಿಗ್ತಾ ಇದೆ. ನಿಮಗೆ 32 ಇಂಚ್ ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ನಿಮಗೆ 53% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. 11,000 ಇರೋದು 7,490 ಆಗುತ್ತೆ. 6.5 kg ಸ್ಟಿಕ್ ವ್ಯಾಕ್ಯೂಮ್ ಅಂತ ಹೇಳಿ. ಎಸ್ ಸರ್. ಇದು ನಿಮಗೆ ಒಂದು ಸಲ ಚಾರ್ಜ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಇವತ್ತು ನಾವು ಮತ್ತೆ ಬಂದಿದ್ದೇವೆ JP ನಗರಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಸ್ಟೋರ್ಗೆ, ಲಿಕೋ ಅಂತ ಹೇಳಿ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹಾಗೂ ಇಲ್ಲಿನ ಸರ್ ಸಹಿತ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಅಮಿತ್ ಅವರೇ. ಸರ್, ಮೊದಲು ತುಂಬಾ ವಿಡಿಯೋ ನಾವು ಮಾಡಿದ್ದೇವೆ, ಲಕ್ಷಾಂತರ ಜನರು ನೋಡಿದ್ರು, ಮತ್ತೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಈ ಬಾರಿ ಏನ್ ಸ್ಪೆಷಲ್ ತಂದಿದ್ದೀರಾ ಸರ್? ಸೊ ನಾವು ಈ ವಿಡಿಯೋ ಮುಂಚೆ ಮಾಡಿದಾಗ ಐಟಮ್ಸ್ ಎಲ್ಲ ಸ್ವಲ್ಪ ಲಿಮಿಟೆಡ್ ಆಗಿತ್ತು. ಹೌದು. ಸೊ ನಾವು ನಮ್ಮಲ್ಲಿ ಕಸ್ಟಮರ್ಸ್ ಬಂದಾಗೆಲ್ಲ ಫೀಡ್ಬ್ಯಾಕ್ ಕೊಡ್ತಾ ಇದ್ರು, ಸರ್ ಚಿಮ್ನೀಸ್ ಬೇಕಿದೆ, ಗ್ಯಾಸ್ ಸ್ಟವ್ ಬೇಕಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ, ಈಗ ಒಂದು ಮನೆ ರಿನೋವೇಷನ್ ಆಗ್ಲಿ ಅಥವಾ ಒಂದು ಹೊಸ ಮನೆ ಬೇಕಾಗಿರೋ ಐಟಮ್ಸ್ ಅಂದ್ರೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ, ಸ್ಟೆಬಿಲೈಸರು, ಫ್ಯಾನ್, ಎಕ್ಸಾಸ್ಟ್ ಫ್ಯಾನ್, ಗೀಸರ್ಸ್, ಮೈಕ್ರೋವೇವ್, ಮಿಕ್ಸರ್ ಗ್ರೈಂಡರ್, ಈ ರೀತಿ ಒಂದು ಮನೆಗೆ ಬೇಕಾಗಿರೋ ಎಲ್ಲಾ ಐಟಮ್ಸ್ ನಾವು ಇಲ್ಲಿ ಅವೈಲೇಬಲ್ ಮಾಡೋ ತರ ಮಾಡಿದೀವಿ. ಸರ್, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವ್ರಿಗೆ ನಿಮ್ ಸ್ಟೋರ್ ಬಗ್ಗೆ ಹೇಳಿ ಸರ್ ಒಮ್ಮೆ, ಯಾವ ತರ ಇದೆ ನಿಮ್ ಸ್ಟೋರ್ ಅಂತ. ಶೋರ್ ಅಮಿತ್. ಇದು ನಮ್ಮ ಸ್ಟೋರ್ ಈಗ ಓಪನ್ ಆಗಿ ಆಲ್ಮೋಸ್ಟ್ 1.5 ವರ್ಷ ಆಯ್ತು. ನಾವು ಇದು ಮೊದಲಿಗೆ ಸ್ಟಾರ್ಟ್ ಮಾಡಿದಾಗ ಇದನ್ನ ಓಪನ್ ಬಾಕ್ಸ್ ಎಲೆಕ್ಟ್ರಾನಿಕ್ಸ್ ಔಟ್ಲೆಟ್ ಅಂತ ಮಾಡಿದ್ವಿ. ಸೊ ಓಪನ್ ಬಾಕ್ಸ್ ಎಲೆಕ್ಟ್ರಾನಿಕ್ಸ್ ಔಟ್ಲೆಟ್ ಅಂದ್ರೆ ಏನು ಅಂತ ಬಹಳ ಜನಕ್ಕೆ ಇದೊಂದು ಪ್ರಶ್ನೆ ಇದೆ. ಸೊ ಅವ್ರು ಕೇಳ್ತಾರೆ, ಸರ್ ಇದು ಸೆಕೆಂಡ್ಸಾ ಹೇಗೆ ಏನು ಅಂತ. ಸೊ ಓಪನ್ ಬಾಕ್ಸ್ ಎಲೆಕ್ಟ್ರಾನಿಕ್ಸ್ ಔಟ್ಲೆಟ್ ನಮ್ಮ ಸ್ಟೋರ್ ಅಲ್ಲಿ ಸಿಗುವಂತದ್ದು ಯಾವುದೇ ಆಗ್ಲಿ, ಅದು ಸೆಕೆಂಡ್ ಹ್ಯಾಂಡ್ ಆಗ್ಲಿ, ರಿಫರ್ಬಿಶ್ಡ್ ಆಗ್ಲಿ ಅಥವಾ ಫ್ಯಾಕ್ಟ್ರಿ ಸೆಕೆಂಡ್ಸ್ ಅಲ್ಲ. ಓಪನ್ ಬಾಕ್ಸ್ ಅಂದ್ರೆ ನಮ್ಮಲ್ಲಿ ಸಿಗುವಂತ ಐಟಮ್, ನಮ್ಮ ಸ್ಟೋರ್ ಅಲ್ಲಿ ಸಿಗುವಂತ ಐಟಮ್ ಏನು ಅಂತಂದ್ರೆ, ಈಗ ಒಂದು ವೇರ್ ಹೌಸ್ ಇಂದ ಕಸ್ಟಮರ್ ಪ್ಲೇಸ್ ಗೆ ಹೋದಾಗ ಒಮ್ಮೊಮ್ಮೆ ಏನಾಗುತ್ತೆ, ಕಸ್ಟಮರ್ ಪ್ಲೇಸ್ ಅಲ್ಲಿ ಹೋಗಿರ್ತಾರೆ, ಅವ್ರ ಮನೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, 4th ಫ್ಲೋರ್ ಅಲ್ಲಿ ಇರುತ್ತೆ, ಅವ್ರದ್ದು ಮೆಟ್ಲುಗಳು ತುಂಬಾ ಚಿಕ್ಕದಾಗಿರುತ್ತೆ. ಅವಾಗ ಡೆಲಿವರಿ ಮಾಡೋ ಅಂತವ್ರು ಒಮ್ಮೊಮ್ಮೆ ಅದನ್ನ ಗೋಡೆಗೆ ಟಚ್ ಆಗಿ ಅಥವಾ ಲಿಫ್ಟ್ ಟಚ್ ಆಗಿರುತ್ತೆ. ಸೊ ಅದು ಒಂಚೂರು ಸ್ಕ್ರಾಚ್ ಡೆಂಟ್ ಆಗುತ್ತೆ. ಅದು ಕೆಲವರಿಗೆ ಕಸ್ಟಮರ್ಗೆ ಅದು ಒಪ್ಪಿಗೆ ಆಗೋದಿಲ್ಲ, ಇದು ಸ್ಕ್ರಾಚ್ ಮಾಡ್ಬಿಟ್ಟಿದ್ದಾರೆ, ನಮಗೆ ಬೇಡ, ರಿಟರ್ನ್ ತಗೊಂಡೋಗಿ ಅಂತ. ಸೊ ಅದು ಕಂಪನಿಗೆ ರಿಟರ್ನ್ ಹೋಗುತ್ತೆ. ಸೊ ಆ ರೀತಿ ಸ್ಲೈಟ್ ಆಗಿ ಸ್ಕ್ರಾಚು ಡೆಂಟು ಆಗಿರೋಂಥದ್ದು, ಅದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಆಗಿರೋಂಥದ್ದು, ಅದನ್ನ ನಾವಿಲ್ಲಿ ಓಪನ್ ಬಾಕ್ಸ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ಮಾರ್ತೀವಿ. ಒಮ್ಮೆ ಅಡ್ರೆಸ್ ಅನ್ನು ಹೇಳಿ ಸರ್, ಎಲ್ಲಿದೆ ಈ ಒಂದು ಸ್ಟೋರ್ ಅಂತ. ಸೊ ಇದು ನಮ್ದು JP ನಗರ್ 7th ಫೇಸ್ ಅಲ್ಲಿ ಇದೆ. ಇದು ಬಂದು RBI ಲೇಔಟ್ ಅಂತ ಒಂದು ಜಾಗದಲ್ಲಿ ಇರೋದು. ಇದು ಬಸ್ ಅಲ್ಲಿ ಹೊರಗಡೆಯಿಂದ ಬರೋಂಥವ್ರು 215 ಸೀರೀಸ್ ಅಲ್ಲಿ ಬಸ್ ಅಲ್ಲಿ ಬಂದ್ರೆ RBI ಲೇಔಟ್ ಅಥವಾ ಬ್ರಿಗೇಡ್ ಮಿಲೇನಿಯಂ ಅಂತ, ಇಲ್ಲ ಮೆಟ್ರೋನಲ್ಲಿ ಬಂದ್ರೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್. ಸರ್, ಈಗ ಒಂದೊಂದಾಗಿ ಫಟಾಫಟ್ ಕಲೆಕ್ಷನ್ ತೋರಿಸ್ತಾ ಹೋಗ್ತೀರಾ ಸರ್, ಯಾವ ತರ ಇದೆ ಅಂತ ನೋಡೋಣ ಬನ್ನಿ ಅಮಿತ್. ಹಾ ಸರ್, ಸ್ಟಾರ್ಟಿಂಗ್ ಅಲ್ಲಿ ಏನ್ ವೆರೈಟಿ ತೋರಿಸ್ತಾ ಇದ್ರ ಅಮಿತ್ ಅವರೇ? ಈಗ ಸ್ಟಾರ್ಟಿಂಗು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಇದು ಬಂದು ನಿಮಗೆ ಸ್ಯಾಮ್ಸಂಗ್ 6 kg ಇದು 5 ಸ್ಟಾರ್ ರೇಟಿಂಗ್ ಡಿಜಿಟಲ್ ಇನ್ವರ್ಟರ್ ಮೋಟರು. ಇದು ನಿಮಗೆ 26,900 ಇರೋದು 23,990 ಆಗುತ್ತೆ. ಸೊ ಇದು ಫ್ರೆಶ್ ಸ್ಟಾಕ್. ಇದು ಫ್ರೆಶ್ ಸ್ಟಾಕ್ ಅಂದ್ರೆ ಏನು ಸರ್? ಸೊ ಏನಾಗುತ್ತೆ ಅಂತಂದ್ರೆ, ಈ ಓಪನ್ ಬಾಕ್ಸ್ ಅನ್ನೋದು ಅದು ಯಾವಾಗ ಸಿಗುತ್ತೆ ಅಂತಂದ್ರೆ, ಅದು ಸ್ಲೈಟ್ ಆಗಿ ಸ್ಕ್ರಾಚು ಡೆಂಟು ಆದಾಗ ಮಾತ್ರ ಸಿಗುತ್ತೆ ಸ್ಟಾಕು. ಹೌದು. ಆ ರೀತಿ ನಾವು ಯಾವಾಗ್ಲೂ ಸ್ಕ್ರಾಚು ಡೆಂಟ್ ಆಗಿರೋದೇ ಬೇಕು ಸ್ಟಾಕು ನಮಗೆ ಅಂತಂದ್ರೆ ಅದು ಸಿಗೋದಿಲ್ಲ. ಯಾಕಂತಂದ್ರೆ ಸುಮಾರು ಒಂದು 500 ಡೆಲಿವರೀಸ್ಗೆ ಒಂದು 5 ರಿಂದ 10 ಮಾತ್ರ ಆ ತರ ಸ್ಕ್ರಾಚ್ ಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಮಗೆ ಯಾವಾಗ್ಲೂ ಆ ತರ ಸಿಗದೇ ಇರೋದ ಕಾರಣದಿಂದ ನಾವು ಫ್ರೆಶ್ ಸ್ಟಾಕ್ ನು ತರಿಸ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಸ್ಟೋರ್ ಅಲ್ಲಿ ಯಾವ ತರ ಸಿಗುತ್ತೆ ಆ ತರ. ಬಟ್ ನಮಗೆ ಡೈರೆಕ್ಟ್ ಕಂಪನಿಯಿಂದ ಬರೋದ್ರಿಂದ ಬೇರೆ ಸ್ಟೋರ್ಸ್ ಕಂಪೇರ್ ಮಾಡಿದ್ರೆ ಫ್ರೆಶ್ ಸ್ಟಾಕ್ ಸಹ ಡಿಸ್ಕೌಂಟ್ ಅಲ್ಲೇ ಸಿಗುತ್ತೆ, ವಿತ್ ವಾರಂಟಿ ಎಲ್ಲ ಇರುತ್ತೆ, ಬ್ರ್ಯಾಂಡ್ ವಾರಂಟಿ ಅಂಡ್ ಬ್ರ್ಯಾಂಡ್ ಇನ್ಸ್ಟಾಲೇಷನ್. ಸೊ ಆ ರೀತಿ. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ, ಎಷ್ಟೊಂದು ಜನ ಕಸ್ಟಮರ್ಸ್, ಸರ್ ನಾವು ಮಗಳಿಗೆ ಮದುವೆ ಇದೆ, ಗಿಫ್ಟ್ ಕೊಡಬೇಕು, ನಾವು ಬೇರೆ ಯಾರಿಗೋ ಕೊಡಿಸ್ತಾ ಇದೀವಿ ಅಂತಾರೆ. ಸೊ ಅಂತ ಸಂದರ್ಭದಲ್ಲಿ ಓಪನ್ ಬಾಕ್ಸ್ ಬೇಡ, ಫ್ರೆಶ್ ಸ್ಟಾಕ್ ಇದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಸೊ ಹಾಗಾಗಿ ನಮ್ಮ ಸ್ಟೋರ್ ಅಲ್ಲಿ ಫ್ರೆಶ್ ಸ್ಟಾಕ್ ಮತ್ತೆ ಓಪನ್ ಬಾಕ್ಸ್ ಎರಡನ್ನೂ ಚಾಯ್ಸ್ ಇರುತ್ತೆ. ಯಾರಿಗೆ ಯಾವ ರೀತಿ ಬೇಕು ಅಂದಾಗ ಅವ್ರು ಆ ರೀತಿ ತಗೋಬಹುದು. ಓಕೆ ಸರ್. ಮತ್ತೆ ವಾಷಿಂಗ್ ಮೆಷಿನ್ ಅಲ್ಲೂ ಎಷ್ಟು ವೆರೈಟಿ ಇದೆ ಸರ್ ನಿಮ್ಮ ಹತ್ರ? ಸೊ ನಮ್ಮಲ್ಲಿ ವಾಷಿಂಗ್ ಮೆಷಿನ್ ಅನ್ನೋದು
ನಮ್ಮಲ್ಲಿ ಬ್ರ್ಯಾಂಡ್ ಇರುತ್ತೆ, ಏನು ವರ್ಲ್ಪೂಲ್, IFB, LG, ಸ್ಯಾಮ್ಸಂಗ್, ಓಕೆ ಈ ತರ ಬ್ರಾಂಡೆಡ್ ಇರುತ್ತೆ. ಅದಲ್ದಿರ ಓಪನ್ ಬಾಕ್ಸ್ ಸಿಗುತ್ತೆ, ಅದಲ್ದಿರ ವ್ಯಾಲ್ಯೂ ಫಾರ್ ಮನಿನೂ ಇರುತ್ತೆ. ಓಕೆ ನೆಕ್ಸ್ಟ್ ಇದು ಯಾವ ಬ್ರ್ಯಾಂಡ್ ಸರ್ ಇದು? ಸೊ ಇದು ಬಂದು ವರ್ಲ್ಪೂಲ್, ನಿಮಗೆ 35,000 30% ಡಿಸ್ಕೌಂಟ್ ಆಗಿ ನಿಮಗೆ 24,490 ಆಗುತ್ತೆ. ಫ್ರೆಶ್ ಸ್ಟಾಕ್ ಅಲ್ಲಿ ನಿಮಗೆ 30% ವರೆಗೂ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಸ್ಪೆಷಲಿ ತುಂಬಾನೇ ಬೆಸ್ಟ್ ರೇಟ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಇದು ನೋಡಿ BPL ಕಂಪನಿ, ಎಲ್ರಿಗೂ BPL ಗೊತ್ತು. ಈಗ ಹೊಸದಾಗಿ ಇದು BPL ಅವರು ರಿಲಯನ್ಸ್ ಅವ್ರು ಕೊಂಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಂಟೈರ್ ಕಂಪನಿ ಮ್ಯಾನೇಜ್ ಮಾಡ್ತಾ ಇದೆ ಈಗ ರಿಲಯನ್ಸ್. ಸೊ ಇದು ನೋಡಿ ನಿಮಗೆ ಫ್ರೆಶ್ ಸ್ಟಾಕ್ 35,990 ಇರೋದು ಆಲ್ಮೋಸ್ಟ್ 40% ಡಿಸ್ಕೌಂಟ್ 21,990. ಫ್ರಂಟ್ ಲೋಡ್ ಫ್ರೆಶ್ ಸ್ಟಾಕ್ ನಿಮಗೆ 22,000 ಅಲ್ಲಿ ಸಿಗ್ತಾ ಇದೆ. ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ವಿತ್ 10 ಇಯರ್ ವಾರಂಟಿ ಇರುತ್ತೆ ಸರ್ ಅದು? ಹೌದು, 10 ಇಯರ್ ವ್ಯಾರಂಟಿ ಇರುತ್ತೆ ಮೋಟರ್ಗೆ. ಓಕೆ, ಈ ತರ ನೋಡ್ತಿರಬಹುದು. ಇನ್ನು ತುಂಬಾನೇ ವೆರೈಟಿ ಇದೆ ನಿಮಗೆ. ಇದು IFB ಇದೆ 6.5 kgs 32,000 25,990. ಇದು IFB 7 kgs. LG ಬಂದು ಇದು 8 kgs. ಇದು ಬಾಷ್ ಇದು ಬಂದು ಮತ್ತೆ 8 kg ಬಾಷ್. ಸುಮಾರು ಜನ ಕೇಳ್ತಾರೆ ಸರ್ ಬಾಷ್ ವಾಷಿಂಗ್ ಮಿಷಿನ್ ಬೇಕು ನಮಗೆ ಅಂತ ಹೇಳಿ. ಸೊ ಬಾಷ್ ವಾಷಿಂಗ್ ಮಿಷಿನ್ ಸಿಗುತ್ತೆ. IFB ಇದೆ. ಆಮೇಲೆ ಇದು ವರ್ಲ್ಪೂಲ್ 8 kgs ನಿಮಗೆ 46,500 ಓಪನ್ ಬಾಕ್ಸ್ 28,990 ಸಿಗುತ್ತೆ. ಓಕೆ, ಓಪನ್ ಬಾಕ್ಸ್ ಅಂದ್ರೆ ಸಹಿತ ನೀವು ನೋಡಿ ಯಾವ ತರ ಫುಲ್ ಹೊಸದಾಗಿರುತ್ತೆ ನಿಮಗೆ ಲುಕ್ ವೈಸ್. ಒಳಗಡೆ ಎಲ್ಲ ಅಸೆಸರೀಸ್ ಜೊತೆಗೆ ಎಲ್ಲನೂ ಅವೈಲೇಬಲ್ ಇರುತ್ತೆ. ತುಂಬಾನೇ ಬ್ಯೂಟಿಫುಲ್ ಇರುತ್ತೆ. ಸೊ ನಾವು ಅಷ್ಟೇ, ನಾವು ಓಪನ್ ಬಾಕ್ಸ್ ಅಂದಾಗ ನಾವು ಖರೀದಿಸಬೇಕಾದ್ರೂ ಇಂಥ ಒಂದು ವಾಷಿಂಗ್ ಮಿಷಿನ್ ಅಥವಾ ಫ್ರಿಡ್ಜ್ ನಮಗೆ ಸ್ವಂತವಾಗಿ ಅದನ್ನ ನಾವು ಕೊಂಡ್ಕೋಬೋದಾ, ನನಗಿಷ್ಟ ಆಗತ್ತಾ, ನಾನು ಕೊಂಡ್ಕೊಂತೀನ, ಆ ರೀತಿ ನಾವು ಯೋಚನೆ ಮಾಡಿ ಸೆಲೆಕ್ಟಿವ್ ಆಗಿ ತರ್ತೀವಿ. ಯಾಕಂತಂದ್ರೆ ನಾಳೆ ದಿವಸ ಕಸ್ಟಮರ್ ತಗೊಳ್ಬೇಕಾದ್ರೂ ಅವರು ಖುಷಿಯಾಗಿ ಬೈ ಚಾಯ್ಸ್ ತಗೋಬೇಕು. ಆ ರೀತಿ ಅದಕ್ಕೋಸ್ಕರ ನಮ್ಮಲ್ಲಿ ಓಪನ್ ಬಾಕ್ಸ್ ಇದ್ರೂ ನೀವು ತುಂಬಾ ಸ್ಕ್ರಾಚು ತುಂಬಾ ಡೆಂಟು ಅಂತ ಇರೋದಿಲ್ಲ. ನಾವಾಗೆ ಅದನ್ನ ಓಪನ್ ಬಾಕ್ಸ್ ಅಂತ ಹೇಳಬೇಕು. ಕೆಲವೊಮ್ಮೆ ಕಸ್ಟಮರ್ಸ್ ಹುಡುಕ್ತಾರೆ ಸರ್ ಇದ್ರಲ್ಲಿ ಏನು ಸ್ಕ್ರಾಚು ಡೆಂಟ್ ಇಲ್ಲ ಅಂದ್ರೆ ಓಪನ್ ಬಾಕ್ಸ್ ಅಂತೀರಾ ಅಂತ. ಬಟ್ ನಮ್ಮ ಕಂಪನಿ ಪಾಲಿಸಿ ಯಾವ್ದು ಓಪನ್ ಬಾಕ್ಸ್ ಅಂತ ಬರುತ್ತೋ ನಾವು ಅದೇ ರೀತಿ ಓಪನ್ ಬಾಕ್ಸ್ ಅಂತಾನೆ ಮಾರ್ತೀವಿ. ಸೊ ಯಾರಿಗೆ ಒಳ್ಳೇದು ಚೆನ್ನಾಗಿರೋದು ಬೇಗ ಬಂದು ತಗೊಂಡ್ರೆ ಅವರಿಗೆ ಓಪನ್ ಬಾಕ್ಸ್ ಆಗಿದ್ರು ಫ್ರೆಶ್ ಸ್ಟಾಕ್ ಅಷ್ಟೇ ಕ್ವಾಲಿಟಿ ಇರೋಂಥದ್ದು ಸಿಗುತ್ತೆ. ಬಟ್ ಏನಂದ್ರೆ ಬೇಗ ಬಂದು ತಗೋಬೇಕು. ಹೌದು ಸರ್. ಮತ್ತೆ ಸ್ವಲ್ಪ ಜನ ಕಮೆಂಟ್ಸ್ ಮಾಡ್ತಾರೆ ತುಂಬಾ ವೆರೈಟಿ ಇರುತ್ತೆ ಆದ್ರೆ ಹೋದಾಗ ಕಡಿಮೆ ಕಲೆಕ್ಷನ್ ಇರುತ್ತೆ ಅಂತ. ಅಂತವ್ರಿಗೆ ಏನು ಹೇಳ್ತೀರಾ ಸರ್? ಅಮಿತ್ ಅವರೇ, ನಿಮಗೂ ಗೊತ್ತು, ಇದು ವಿಡಿಯೋ ಮಾಡಿದ ಕೂಡಲೇ ವಿತಿನ್ 15 days ತುಂಬಾ ಜನ ಕಸ್ಟಮರ್ಸ್ ಬರ್ತಾರೆ. ಸೊ ಇದೆಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಇರುತ್ತೆ. ನಮ್ಮ ಹತ್ರ ತುಂಬಾ ಅಡಿಷನಲ್ ಸ್ಟಾಕ್ ಇರೋದಿಲ್ಲ. ಸೊ ಎಲ್ಲ ಲಿಮಿಟೆಡ್ ಸ್ಟಾಕು ಇಲ್ಲಿ ಸ್ಟೋರಲ್ಲಿ ಏನ್ ನೋಡ್ತಿರೋ ಯಾವ್ದು ಸೆಲೆಕ್ಟ್ ಮಾಡ್ತಿರೋ ಅದನ್ನೇ ಪ್ಯಾಕ್ ಮಾಡಿ ಕೊಡೋದು. ಸೊ ಆ ರೀತಿ ಈ ವಿಡಿಯೋ ಆಗಿ ಒಂದು ವಿತಿನ್ 1 month ಆಲ್ಮೋಸ್ಟ್ ಎಂಟೈರ್ ಸ್ಟಾಕ್ ಖಾಲಿ ಆಗುತ್ತೆ ನಮಗೆ. ಬಟ್ ಸ್ಟಾಕ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬಟ್ ಹೇಳಿಕ್ ಬರೋದಿಲ್ಲ ಮತ್ತೆ ಅದೇ ಬ್ರ್ಯಾಂಡ್ ಬರುತ್ತಾ, ಸೇಮ್ ಕೆಪಾಸಿಟಿ ಸೇಮ್ ರೇಟ್ ಅಂತ. ಅಂದ್ರೆ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ. ಹೌದು, ಯಾರಿಗೆ ಇಮಿಡಿಯೇಟ್ ಆಗಿ ಅಗತ್ಯ ಇದೆ, ಯಾರು ಇಮಿಡಿಯೇಟ್ ಆಗಿ ಅದರದ್ದು ನೆಸಿಟಿ ಇದ್ರೆ ಅವ್ರು ಬೇಗ ಬನ್ನಿ. ಯಾರು ಪ್ಲಾನಿಂಗ್ ಅಲ್ಲಿ ಇದ್ದೀರಾ, ಇನ್ನೊಂದು 2 months 3 months ಅಲ್ಲಿ ತಗೋಬೇಕು ಅಂತ ಅನ್ಕೊಂತ ಇದೀರಾ ಅವ್ರು ಸಹ ಬನ್ನಿ. ನೀವು ಬಂದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಬ್ರ್ಯಾಂಡ್ ಇದೆ, ಏನ್ ಕೆಪಾಸಿಟಿ, ಏನ್ ರೇಟು ಅಂತ. ಸೊ ನೀವು ತಗೊಳ್ಬೇಕು ಅಂತಲ್ಲ, ಅಟ್ಲೀಸ್ಟ್ ಇಲ್ಲಿ ಬಂದಾಗ ನಿಮ್ಗೆ ಏನೇನು ಆಪ್ಷನ್ಸ್ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಅನ್ನೋದು ಒಂದು ಒಳ್ಳೆ ನಾಲೆಜ್, ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಹೌದು. ನೆಕ್ಸ್ಟ್ ಅದೇ ರೀತಿ ಇದು ನೋಡಿ, ಇದು ಏನು ಬ್ರ್ಯಾಂಡ್ ಸರ್? ಸರ್ ಇದು ಮೈಡಿಯಾ ಅಂತ ಹೇಳಿ, ಇದು 130 ಕಂಟ್ರೀಸ್ ಅಲ್ಲಿ ಆಪರೇಟ್ ಆಗ್ತಾ ಇದೆ. ಇಟ್ಸ್ ಅ ವೆರಿ ಗುಡ್ ವ್ಯಾಲ್ಯೂ ಫಾರ್ ಮನಿ. ಅಂದ್ರೆ ನೀವು ಕೊಡೋ ದುಡ್ಡಿಗೆ ತಕ್ಕಂತ ಪದಾರ್ಥ ಇದು. 8 kg ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನಿಮಗೆ 22,990 ಸಿಗುತ್ತೆ. ಅದನ್ನು ಫ್ರೆಶ್ ಸ್ಟಾಕ್ ಸಿಗ್ತಾ ಇದೆ ನಿಮಗೆ. ಹೌದು, ಯೂಶಲಿ ಈ ರೇಂಜ್ ಅಲ್ಲಿ ನಿಮಗೆ ಸ್ಯಾಮ್ಸಂಗ್, IFB, LG ಎಲ್ಲ ತಗೋಬೇಕು ಅಂತಂದ್ರೆ ನಿಮ್ಗೆ ಕಡಿಮೆ ಅಂದ್ರೆ ಅರೌಂಡ್ 35,000 to 40,000 ಆಗುತ್ತೆ. ಆಲ್ಮೋಸ್ಟ್ ಇದು ಏನಕ್ಕಪ್ಪ ಬೇರೆ ಕಡೆ ನೀವು ನೋಡಲ್ಲ ಮಾಡಲ್ಲ ಅಂತಂದ್ರೆ ಇದು ಡೈರೆಕ್ಟ್ ಕಂಪನಿ ಟು ಕಸ್ಟಮರ್. ಸೊ ಆ ರೀತಿ ಇರೋದ್ರಿಂದ ಇದೆಲ್ಲೂ ಸ್ಟೋರ್ ಅಲ್ಲಿ ನಿಮಗೆ ಕಾಣೋದಿಲ್ಲ, ಯಾರು ಮಾರೋದಿಲ್ಲ. ನಾವು ನಮ್ಮ ಕಂಪನಿಯವರು ಡೈರೆಕ್ಟ್ ಆಗಿ ಕಂಪನಿಯಿಂದ ಟೈಪ್ ಮಾಡ್ಕೊಡಿರೋದ್ರಿಂದ ನಮ್ಮ ಸ್ಟೋರ್ ಅಲ್ಲಿ ಸಿಗುತ್ತೆ. ಇದು ನೋಡಿ, ಇದು ಮೈಡಿಯಾ 100% ವಾಶ್ ಅಂಡ್ ಡ್ರೈ. ಇದು 8.5 kg ವಾಷಿಂಗ್ ಮಿಷಿನ್, 6 kg ಡ್ರೈಯರ್ ಮಿಷಿನ್. ಸೊ ನಿಮಗೆ ಸಪರೇಟ್ ಆಗಿ ಡ್ರೈಯರ್ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಇದು ಬರೀ ಡ್ರೈಯಿಂಗ್ ಹಾಕಿದ ಕೂಡಲೇ ನಿಮಗೆ 100% ಡ್ರೈ ಆಗುತ್ತೆ. ನಿಮಗೆ ಆ ಬಟ್ಟೆ ತೆಗೆದು ಫೋಲ್ಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕ್ಲೋಸೆಟ್ ಅಲ್ಲಿ ಇಟ್ಕೋಬಹುದು. ನೀವು ಒಣಗಾಕೋ ನೆಸೆಸಿಟಿ ಬರೋದಿಲ್ಲ. ನೋಡೋಕು ಸಹಿತ ನೋಡಿ ನಿಮಗೆ ತುಂಬಾನೇ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ತುಂಬಾನೇ ಪ್ರೀಮಿಯಂ ಲುಕ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ. ಎಸ್ ಸರ್. ಇದು ನೋಡಿ, ಇದು 9 kg 47,000 ನಿಮಗೆ ಜಸ್ಟ್ 30,000ಕ್ಕೆ ನಿಮಗೆ ಸಿಗ್ತಾ ಇದೆ. ಇದು ಗ್ಯಾಲನ್ಸ್ ಅಂತ ಕಂಪನಿ, ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಇದು ಫ್ರೆಶ್ ಸ್ಟಾಕ್ 9 kgs ಇನ್ವರ್ಟರ್ ಮೋಟರ್ ಮಾಡೆಲ್ 30,990ಗೆ ನಿಮಗೆ 9 kgs. ಈ ತರ ನಿಮಗೆ ನೆಕ್ಸ್ಟ್ ಇನ್ನೊಂದು ನೋಡೋಣ.
ಇದು ಎಲ್ ಜಿ ಅವ್ರದ್ದು 10.5 kg 7 kg ಡ್ರೈಯರ್ 2-in-1 ವಾಷರ್ ಡ್ರೈಯರ್ ಅಂತ. ಇದು ಸಹ ನಿಮಗೆ 100% ಕ್ಲಾತ್ಸ್ ಡ್ರೈ ಆಗುತ್ತೆ. ಬಟ್ ಇದು ಜಾಸ್ತಿ ಕೆಪಾಸಿಟಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಮಾಡೆಲ್ ಇದು. ಇದು ಆಲ್ಮೋಸ್ಟ್ 1 lakh ಇರೋದು 66,990 ಆಗುತ್ತೆ. ಓಕೆ, ಇದು ಸಹ ಪ್ರೀಮಿಯಂ ರೇಂಜ್ ಅಲ್ಲಿ ನಿಮಗೆ ಲುಕ್ ವೈಸ್ ಸಹ ನೋಡಿ ಫುಲ್ ಪ್ರೀಮಿಯಂ ಆಗಿರುತ್ತೆ ಸ್ಪೆಷಲಿ. ಮತ್ತೆ ವಾಷಿಂಗ್ ಮಿಷಿನ್ ನಾರ್ಮಲಿ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಆಲ್ಮೋಸ್ಟ್ ಅರೌಂಡ್ 18,000 to 20,000 ಇಂದ ಫ್ರಂಟ್ ಲೋಡ್ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 12,000 ಇಂದ ನಿಮಗೆ ಟಾಪ್ ಲೋಡ್ ಸ್ಟಾರ್ಟ್ ಆಗುತ್ತೆ. ಇವೆರಡು ಡ್ರೈಯರು ಯಾರಿಗೆ ಬಟ್ಟೆ ಒಣಗಾಕಕ್ಕೆ ಜಾಗ ಇಲ್ಲ, ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುತ್ತೆ, 4th ಫ್ಲೋರ್ ಅಲ್ಲಿ ಬಟ್ಟೆ ಒಣಗಾಕ್ಬೇಕು ಅಥವಾ ಕಂಟಿನ್ಯೂಸ್ ಆಗಿ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಮಳೆ ಬರ್ತಾ ಇರುತ್ತೆ. ಸೊ ಇದು ಬಂದು ಬರೀ ಡ್ರೈಯರ್. ಇದು ಇದರಲ್ಲಿ ವಾಷಿಂಗ್ ಆಗೋದಿಲ್ಲ ಬಟ್ 100% ಡ್ರೈ ಆಗುತ್ತೆ. ಸೊ ಇದು ಬಂದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್. ಕೆಲವು ಮನೆಗಳಲ್ಲಿ ವಾಷಿಂಗ್ ಮಿಷಿನ್ ಫುಲ್ಲಿ ಆಟೋಮೆಟಿಕ್ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸೌಲಭ್ಯ ಇರೋದಿಲ್ಲ, ನೀರಿನ ತೊಂದರೆ ಇರುತ್ತೆ. ಸೊ ಅಂಥದ್ರಲ್ಲಿ ಇದು 100% ಟ್ಯಾಪ್ ಕನೆಕ್ಷನ್ ನೆಸಿಟಿ ಬರೋದಿಲ್ಲ. ಬಕೆಟ್ ಅಲ್ಲಿ ನೀರು ಹಾಕಿ ಇದನ್ನ ವಾಶ್ ಮಾಡ್ಬೋದು. ನೀವು ಹೊರಗಡೆ ಚಿಕ್ಕ ಚಿಕ್ಕ ಊರಲ್ಲಿ ಅಥವಾ ಫಾರ್ಮ್ ಹೌಸ್ ಅಲ್ಲಿ ಎಲ್ಲಾದ್ರೂ ಇಟ್ಕೋಬೇಕು ಅಥವಾ ಅಡಿಷನಲ್ ಬೇಕು ಅಂತದ್ರಲ್ಲಿ ಇದು ಸೆಮಿ ಆಟೋಮೆಟಿಕ್. ಏನ್ ಪ್ರೈಸ್ ಸರ್ ಇದು? ಇದು ನಿಮಗೆ 11,000 ಇರೋದು 7,490 ಆಗುತ್ತೆ, 6.5 kg ಇದು. ಓನ್ಲಿ 7,490 ಗೆ ನಿಮಗೆ ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ. ನೆಕ್ಸ್ಟ್ ಸೊ ಇದೆಲ್ಲ ಬಂದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್. ಇದು 9 kgs 38,990 ಇರೋದು 29% ಡಿಸ್ಕೌಂಟ್ ಆಗಿ ನಿಮಗೆ 27,891 ಆಗುತ್ತೆ. ಸೊ ಟಾಪ್ ಲೋಡ್ ಅಲ್ಲಿ ಜನರಲಿ ಬಿಲ್ಟ್ ಇನ್ ಹೀಟರ್ ಬರೋದಿಲ್ಲ, ಯಾಕಂದ್ರೆ ಅದೇ ಮೈನ್ ಡಿಫ್ರೆನ್ಸ್. ಫ್ರಂಟ್ ಲೋಡು ಟಾಪ್ ಲೋಡ್ ಅಲ್ಲಿ ಏನು ಅಂತಂದ್ರೆ ಫ್ರಂಟ್ ಲೋಡ್ ಅಲ್ಲಿ ಬಿಸಿನೀರಲ್ಲಿ ಬಟ್ಟೆ ವಾಶ್ ಆಗುತ್ತೆ, ಅದರಿಂದ ನಿಮಗೆ ಕೊಳೆ ಚೆನ್ನಾಗಿ ಹೋಗುತ್ತೆ, ಜರ್ಮ್ ಫ್ರೀ ಇರುತ್ತೆ. ಬಟ್ ಟಾಪ್ ಲೋಡ್ ಅಲ್ಲಿ ಕೋಲ್ಡ್ ವಾಟರ್ ಅಲ್ಲಿ ಮಾತ್ರ ವಾಶ್ ಆಗೋದು. ಸೊ ಇದೊಂದು ಮಾಡೆಲ್ ನಿಮಗೆ ವರ್ಲ್ಪೂಲ್ದು ವಿತ್ ಬಿಲ್ಟ್ ಇನ್ ಹೀಟರ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಹಾಟ್ ವಾಟರ್ ಅಲ್ಲಿ ವಾಶ್ ಆಗುತ್ತೆ. ಓಕೆ, ನೋಡ್ತಿರ್ಬೋದು ತುಂಬಾನೇ ಯುನೀಕ್ ಆಗಿರುವಂತ ಲುಕ್ ಅಲ್ಲಿ ಸಹಿತ ನಿಮಗೆ ಸಿಗ್ತಾ ಇದೆ. ಈ ತರ ನಿಮಗೆ ವೆರೈಟಿ ಅವೈಲೇಬಲ್ ಇದೆ. ಇದು ಲಿಮಿಟೆಡ್ ಸ್ಟಾಕ್ ಇರುತ್ತೆ, ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ನಿಮಗೂ ಸಹಿತ ಸಿಗುತ್ತೆ. ಎಸ್ ಸರ್, ಇದು ವರ್ಲ್ಪೂಲ್ ಟಾಪ್ ಲೋಡು, ಮತ್ತೆ ಇದು LG, ಮತ್ತೆ ಇದು ಸ್ಯಾಮ್ಸಂಗ್. ಇದರದ್ದು ಮೈನ್ ಏನು ಅಂತಂದ್ರೆ ಪ್ಯಾನಲ್ ಬಂದು ಹಿಂದ್ಗಡೆ ಬರುತ್ತೆ. ಯೂಶಲಿ ಎಲ್ಲಾ ವಾಷಿಂಗ್ ಮಿಷಿನ್ ಪ್ಯಾನಲ್ ನಿಮಗೆ ಫ್ರಂಟ್ ಸೈಡ್ ಬರುತ್ತೆ, ಇದ್ರಲ್ಲಿ ಪ್ಯಾನಲ್ ಹಿಂದೆ ಬರುತ್ತೆ. ಇದರಿಂದ ಅಡ್ವಾಂಟೇಜ್ ಏನಂತಂದ್ರೆ ನೀವು ಬಟ್ಟೆ ತೆಗಿಬೇಕಾದ್ರೆ ಮಾಡ್ಬೇಕಾದ್ರೆ ಸ್ವಲ್ಪ ಒದ್ದೆ ಇದ್ರೆ ಮಾಡಿದ್ರೆ ನಿಮಗೆ ಪ್ಯಾನಲ್ ಹಾಳಾಗೋದಿಲ್ಲ. ಎಲ್ರಿಗೂ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಇರೋ ಡಬಲ್ ಡೋರ್ ರೆಫ್ರಿಜರೇಟರ್ ಹೋಗ್ಬೇಕು ಅಂತ ಇರುತ್ತೆ. ಸರ್ ಯಾವ ರೀತಿ ಡಬಲ್ ಡೋರ್ ರೆಫ್ರಿಜರೇಟರ್ ತಗೋಬೇಕು, ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಡಬಲ್ ಡೋರ್ ರೆಫ್ರಿಜರೇಟರ್ ಅಲ್ಲಿ ಒಂದು ನಾರ್ಮಲ್ ರೆಫ್ರಿಜರೇಟರ್ ಬರುತ್ತೆ, ಇನ್ನೊಂದು ಕನ್ವರ್ಟೇಬಲ್ ಅಂತ ಬರುತ್ತೆ. ಸೊ ಇದು ಬಂದು ನಿಮಗೆ ರೆಗ್ಯುಲರ್ ರೆಫ್ರಿಜರೇಟರ್, ಮೇಲ್ಗಡೆ ಫ್ರೀಸರ್, ಕೆಳಗಡೆ ರೆಫ್ರಿಜರೇಟರ್ ಬರುತ್ತೆ. ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಅರೌಂಡ್ 22,000 ಇಂದ. MRP 32,000 ಇರುತ್ತೆ, ಡಿಸ್ಕೌಂಟ್ ಹೋಗಿ ಇಷ್ಟ ಆಗುತ್ತೆ. ಹೌದು. ಸೊ ಮಿಕ್ಕಿದೆಲ್ಲ ಬಂದ್ರೆ ನಿಮಗೆ ಕನ್ವರ್ಟೇಬಲ್ ಇರುತ್ತೆ. ಸೊ ಈ ತರ ಮೇಲ್ಗಡೆ ಫ್ರೀಸರ್, ಇದನ್ನ ಬೇಕಾದಾಗ ರೆಫ್ರಿಜರೇಟರ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಫ್ರೀಸರ್ ಮಾಡ್ಕೋಬಹುದು. ಸೊ ನಿಮಗೆ ಬಜೆಟ್ ಇದ್ದಲ್ಲಿ ನಾವು ಇದನ್ನೇ ಸಜೆಸ್ಟ್ ಮಾಡ್ತೀವಿ, ಯಾಕಂದ್ರೆ ಫ್ರೀಸರ್ದು ಅಗತ್ಯ ವರ್ಷದಲ್ಲಿ ಒಂದು 3-4 ತಿಂಗಳೇ ಇರುತ್ತೆ. ಬಟ್ ಇದು ನಿಮ್ಗೆ ಯಾರೋ ನೆಂಟರು ಬಂದ್ರು, ಫಂಕ್ಷನ್ ಇದೆ, ಅದನ್ನ ಮಾಡ್ಕೋಬೇಕು ಅಂತಂದ್ರೆ ನೀವು ಅದನ್ನ ರೆಫ್ರಿಜರೇಟರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಈ ತರ ಕನ್ವರ್ಟೇಬಲ್ ಆಗಿರೋಂಥದ್ದು ನಿಮಗೆ ಸ್ಯಾಮ್ಸಂಗ್ ಅಲ್ಲಿ 300 ಲೀಟರ್ ಇದೆ, 40% ಡಿಸ್ಕೌಂಟ್, 55,000 40% ಡಿಸ್ಕೌಂಟ್ ಇದೆ. ಇದು ನಿಮಗೆ ಕೆಲವ್ರಿಗೆ ಸರ್ ಫ್ಲವರ್ ಡಿಸೈನ್ ಇದ್ರೆ ಚೆನ್ನಾಗಿರುತ್ತೆ, ನಮಗೆ ಪ್ಲೈನ್ ನೋಡಿದ್ರೆ ಬೇಜಾರು ಅಂತಾರೆ. ಇದು 30% ಡಿಸ್ಕೌಂಟ್ ಅಲ್ಲಿ ಇದೆ. ಇದು ಬಂದು ನಿಮಗೆ 322 ಲೀಟರ್ಸ್ 52,000 37,000 ಇದೆ. LG ಬ್ರ್ಯಾಂಡ್ ಅಲ್ಲಿ LG ಬ್ರ್ಯಾಂಡ್ ಅಲ್ಲಿ. ಆಮೇಲೆ ಏನ್ ಸರ್ ಇದೆಲ್ಲ ತುಂಬಾ ಹಳೆ ಸ್ಟಾಕಾ ಅಥವಾ ಏನಕ್ಕೆ ಇಷ್ಟು ಕಡಿಮೆ ರೇಟ್ ಅಂತೀರಾ? ಆ ರೀತಿ ಏನಿಲ್ಲ. ಏನು ಅಂತಂದ್ರೆ ಇದು ಓಪನ್ ಬಾಕ್ಸ್ ಆಗಿರುತ್ತೆ, ಎಲ್ಲೋ ಒಂದು ಸಣ್ಣ ಸ್ಕ್ರಾಚ್ ಡೆಂಟ್ ಇರುತ್ತೆ, ಕೆಲವಕ್ಕೆ ಅದೂ ಇರೋದಿಲ್ಲ. ಈಗ ನೋಡಿ ಅಮಿತ್ ಅವರೇ, ಇದು ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಎಲ್ಲಾ ಕಡೆನೂ ಎಷ್ಟು ನೀಟಾಗೇ ಇದೆ. ಅಂದ್ರೂ ನಾವು ಇದನ್ನ ಹೊಸ ತರನೇ ಇದೆ. ಪ್ಲಸ್ ಇದು ತುಂಬಾ ಹಳೇದಲ್ಲ. ಇದು ನೋಡಿ, ಇದು 2023 ಮಾಡೆಲ್. ಇದು ಇದ್ರದ್ದು ಲೇಬಲಿಂಗ್ ಪೀರಿಯಡ್ ಅಪ್ ಟು 31st ಡಿಸೆಂಬರ್ 2024 ತನಕ. ಕಂಪನಿ ಕೊಟ್ಟಿರೋ 3 ಸ್ಟಾರ್ ರೇಟಿಂಗು ಕಂಪನಿ ಇದು. ಎಲ್ಲ ಲೇಟೆಸ್ಟ್ ಐಟಮ್ಸ್. ಈ ರೀತಿ ಒಂದು ಚಿಕ್ಕ ಪುಟ್ಟ ಸ್ಕ್ರಾಚ್ ಡೆಂಟ್ ಇರುತ್ತೆ, ಬಟ್ ಎಲ್ಲಾನು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಎಲ್ಲಾನು ಲೇಟೆಸ್ಟ್ ಟೆಕ್ನಾಲಜಿ, ಒಳಗಡೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಏನು ಇಲ್ಲ, ಎಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದ್ರಲ್ಲಿ ಏನು ತೊಂದರೆ ಇರೋದಿಲ್ಲ, ಎಲ್ಲ ಬೆಸ್ಟ್ ಕಂಡೀಷನ್ ಇರುತ್ತೆ, ಎಲ್ಲ ಸೀಲ್ ಆಗಿರುತ್ತೆ. ಹೌದು, ಹೊರಗಡೆ ಮಾತ್ರ ನೋಡೋದಕ್ಕೆ ಒಂಚೂರು ಇದಾಗಿರುತ್ತೆ ಅಷ್ಟೇ. ಓಕೆ ಸರ್, ಈ ತರ ವೆರೈಟಿ ಇರುತ್ತೆ. ಈ ತರ ನಿಮಗೆ ಕಲರು ಇದೆ ನೋಡಿ, ಇದು ಗ್ರೇ ಕಲರ್ ಚೆನ್ನಾಗಿದೆ ಇದು. ಹೌದು. ನೆಕ್ಸ್ಟ್ ಇದು ಏನು ಸರ್, ಫುಲ್ ದೊಡ್ಡ ಸೈಜ್ ಅಲ್ಲಿ ಕಾಣ್ತಾ ಇದೆ. ಇದು ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಅಂತ. ಇದು ಬಂದು ನಿಮಗೆ 700 ಲೀಟರ್ ಕೆಪಾಸಿಟಿ ಇರೋಂಥದ್ದು. ತುಂಬಾನೇ ಚೆನ್ನಾಗಿದೆ. ದೊಡ್ಡ ಫ್ಯಾಮಿಲೀಸ್ ಇದ್ರೆ, ಜಾಸ್ತಿ ಫ್ರೀಸರ್ ಇದ್ರೆ
ಒಂದು ಸೈಡ್ ಫ್ರೀಸರ್ ಸೆಕ್ಷನ್, ಇನ್ನೊಂದು ಸೈಡ್ ರೆಫ್ರಿಜರೇಟರ್ ಸೆಕ್ಷನ್. ಸೊ ಈ ರೀತಿ ಇರುತ್ತೆ. ಈ ತರ ನೋಡಿ ತುಂಬಾನೇ ದೊಡ್ಡ ಸೈಜ್ ಅಲ್ಲಿ ತುಂಬಾನೇ ಲುಕ್ ವೈಸ್ ಬೆಸ್ಟ್ ಆಗಿರುತ್ತೆ. ಇದು ಸದ್ಯ ಎಷ್ಟು ಡಿಸ್ಕೌಂಟ್ ಕೊಡ್ತಿದ್ದೀರಾ ಸರ್? ಸರ್ ಇದು 1,35,000 ಇರೋದು ಆಲ್ಮೋಸ್ಟ್ 89,990 ಇದೆ. ವಾವ್, ತುಂಬಾನೇ ಡಿಸ್ಕೌಂಟ್ ಅಲ್ಲಿ ಇದೆ. ಲಿಮಿಟೆಡ್ ಸ್ಟಾಕ್ ಇದೆ, ಬೇಗನೆ ಬಂದ್ರೆ ಮಾತ್ರ ನಿಮಗೆ ಸಿಗುತ್ತೆ ಲಿಮಿಟೆಡ್ ವೆರೈಟಿ. ಅಮಿತ್ ಅವರೇ, ನಿಮಗೆ ನೆಕ್ಸ್ಟ್ ಚಿಮ್ನೀಸ್ ನ ತೋರಿಸ್ತೀನಿ ನಾನು. ಓಕೆ ಸರ್, ಚಿಮ್ನೀಸ್ ಅಲ್ಲಿ ತುಂಬಾ ಬ್ರ್ಯಾಂಡ್ ಬಂದಿದೆ ಈಗ. ಸೊ ಕಸ್ಟಮರ್ಗೆ ಯಾವ ಬ್ರ್ಯಾಂಡ್ ಬೆಸ್ಟ್ ಇದೆ ಅಂತ ಯಾವ ತರ ಸಜೆಷನ್ ಕೊಡ್ತೀರಾ ಸರ್? ಸೊ ಚಿಮ್ನೀಸ್ ಅಲ್ಲಿ ಕಸ್ಟಮರ್ ಸೆಲೆಕ್ಟ್ ಮಾಡಬೇಕಾದ್ರೆ ಮೈನ್ ಇಂಪಾರ್ಟೆಂಟು ಅವ್ರ ಕಿಚನ್ ಅಲ್ಲಿ ಎಷ್ಟು ನಿಮಗೆ ವಿಡ್ತ್ ಅವರು ಇಂಟೀರಿಯರ್ ಡಿಸೈನರ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ನಿಮಗೆ ಜನರಲ್ ಗೈಡ್ಲೈನ್ಸ್ ಪ್ರಕಾರ 2 ಬರ್ನರ್ ಸ್ಟವ್ ಆದ್ರೆ ನಿಮಗೆ 60 ಸೆಂಟಿಮೀಟರ್, 3 ಬರ್ನರ್ 4 ಬರ್ನರ್ ಆದ್ರೆ ನಿಮಗೆ 70 ಸೆಂಟಿಮೀಟರ್ ಇಲ್ಲ 90 ಸೆಂಟಿಮೀಟರ್ ಹಾಕಬೇಕಾಗತ್ತೆ. ಸೊ ಇದು ಬಂದು ನಿಮಗೆ 60 ಸೆಂಟಿಮೀಟರ್. ಇದು ಜನರಲಿ ಒಂದು 3 to 4 ಟೈಪ್ಸ್ ಮಾಡೆಲ್ಸ್ ಇರೋದು ಎಲ್ಲಾ ಬ್ರ್ಯಾಂಡ್ ನಲ್ಲೂ. ಇದು ಆಂಗ್ಯುಲರ್ ಅಂತಾರೆ. ಆಂಗ್ಯುಲರ್ ಅಂದಾಗ ಇದು ನಿಮಗೆ ಅಡುಗೆ ಮನೆಯಲ್ಲಿ ನಿಂತಾಗ ನಿಮಗೆ ತಲೆಗೆ ಡೈರೆಕ್ಟ್ ಆಗಿ ಇದು ಟಚ್ ಆಗೋದಿಲ್ಲ. ನಿಮಗೆ ಯಾವಾಗ ಚಿಮ್ನಿ ಬೇಕು ಅಂತ ಇರುತ್ತೋ ಆವಾಗ ಮಾತ್ರ ಇದು ಓಪನ್ ಆಗುತ್ತೆ. ಎಲ್ಲಾನು ಮೋಷನ್ ಸೆನ್ಸರ್, ಫೆದರ್ ಟಚ್, ಈ ರೀತಿ ಹಿಂಗ್ ಮಾಡಿದ ಕೂಡಲೇ ಹಿಂಗ್ ಓಪನ್ ಆಗುತ್ತೆ. ವಾವ್, ಈ ತರ ಫುಲ್ ಸೆನ್ಸರ್ ಬೇಸ್ ಇದೆ. ಸೆನ್ಸರ್ ಬೇಸ್ಡ್ ಇದು. ಯಾಕಂತಂದ್ರೆ ಅಡುಗೆ ಮಾಡ್ಬೇಕಾದ್ರೆ 2 ಕೈನೂ ಬಿಸಿ ಇರುತ್ತೆ. ಸೊ ಅದನ್ನ ಮುಟ್ಟಿದ್ರೆ ಗಲೀಜಾಗುತ್ತೆ ಅಂತ ಹೇಳಿ. ಸೊ ಇದು ನಿಮಗೆ ಆಲ್ಮೋಸ್ಟ್ 1300 ಸೆಕ್ಷನ್ ಪವರ್ ಇದೆ. 60 ಸೆಂಟಿಮೀಟರ್ ಆಂಗ್ಯುಲರ್ ಮಾಡೆಲ್, ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಫಾಸ್ಟ್ ಮೂವಿಂಗ್. ಇದು ಮತ್ತೊಮ್ಮೆ ಹಿಂಗ್ ಮಾಡಿದ್ರೆ ಸ್ಪೀಡ್ ಚೇಂಜ್ ಆಗುತ್ತೆ, ಮತ್ತೊಮ್ಮೆ ಮಾಡಿದ್ರೆ ಇನ್ನ ಒಂದು ಸ್ಪೀಡ್ ಚೇಂಜ್ ಆಗುತ್ತೆ. ಮತ್ತೆ 2 ಸಲ ಆಪೋಸಿಟ್ ಅಲ್ಲಿ ಮಾಡಿದ್ರೆ ನಿಮಗೆ ಆಫ್ ಆಗುತ್ತೆ. ಸೊ ಇದು ಬಂದು ವಿತ್ ಆಟೋ ಕ್ಲೀನ್ ಫೆಸಿಲಿಟಿ ಅಂತ ಅಮಿತ್. ಆಟೋ ಕ್ಲೀನ್ ಅಂತಂದ್ರೆ ಇದು ಆಟೋ ಕ್ಲೀನ್ ಹಾಕಿದಾಗ ಅರೌಂಡ್ 12 ಮಿನಿಟ್ಸ್ ಒಳಗೆ ಎಲ್ಲ ಹೀಟ್ ಆಗಿ ಆಯಿಲ್ ಎಲ್ಲ ಕಲೆಕ್ಟ್ ಆಗಿ ಇದು ಕೆಳಗಡೆ ಸ್ಟೋರ್ ಆಗಿರುತ್ತೆ. ತಿಂಗಳಿಗೊಮ್ಮೆ ಇದನ್ನ ತೆಗೆದು ಕ್ಲೀನ್ ಮಾಡ್ಕೋಬಹುದು. ಇದು ಅರೌಂಡ್ 30 to 40% ಕ್ಲೀನ್ ಆಗಿರುತ್ತೆ. ವರ್ಷಕ್ಕೊಮ್ಮೆ ಅದನ್ನ ನೀವು ಡೀಪ್ ಕ್ಲೀನಿಂಗ್ ಮಾಡ್ಕೋಬಹುದು. ಇದು ಬಂದು ಬ್ಲೋ ಹಾಟ್ ಅಂತ ಕಂಪನಿ ಅಂಡ್ ಆಂಗ್ಯುಲರ್ ಮಾಡೆಲ್. ಇದು ನಿಮಗೆ ಟಿ ಶೇಪ್ ಅಂತ. ಇದನ್ನು ನಿಮಗೆ ಇದೇ ತರನೇ ಸೆನ್ಸರ್ ಇರುತ್ತೆ. ಎಲ್ಲ ಸೆನ್ಸರ್ ಬೇಸ್ಡ್ ಲೇಟೆಸ್ಟ್ ಟೆಕ್ನಾಲಜಿ. ಇದು ನೋಡಿ ನಿಮಗೆ ಆಲ್ಮೋಸ್ಟ್ 38,000 ಇರೋದು 45% ಡಿಸ್ಕೌಂಟ್ ಆಗಿ 20,990. ಇದು ಫ್ರೆಶ್ ಸ್ಟಾಕ್. ಯಾವುದೇ ಅನ್ಬಾಕ್ಸ್ ಐಟಮ್ ಅಲ್ಲ, ಓಪನ್ ಬಾಕ್ಸ್ ಅಲ್ಲ, ಹೌದು ಫ್ರೆಶ್ ಸ್ಟಾಕ್. ಇದು ನಿಮಗೆ ಟಿ ಶೇಪ್ ಅಲ್ಲಿ ಇರುತ್ತೆ. ಇದು ನಿಮಗೆ 30,000 ಇರೋದು 33% ಡಿಸ್ಕೌಂಟ್ ಆಗಿ ಅರೌಂಡ್ 20,000 ಆಗುತ್ತೆ. ಇದು ನಿಮಗೆ ಕರ್ವ್ ಶೇಪ್ ಅಂತ ಹೇಳಿ. ಇದು ಅಷ್ಟೇ ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ನಿಮಗೆ ಚೆನ್ನಾಗಿರೋ ಮಾಡೆಲ್. ಇದು ನಿಮಗೆ 25,990 ಇದು ಸ್ಟ್ರೈಟ್ ಅವೇ 50% ಡಿಸ್ಕೌಂಟ್ 12,995 ಸಿಗುತ್ತೆ. ಡಿಸ್ಕೌಂಟ್ ಸಿಗ್ತಾ ಇದೆ ಇದರಲ್ಲಿ. ಹೌದು, ಇವೆಲ್ಲ ಒಂದೇ ಬ್ರ್ಯಾಂಡ್ ಇದೆ. ಹೌದು, ಇದೆಲ್ಲ ಬ್ಲೋ ಹಾಟ್. ಬೇರೆ ಬ್ರ್ಯಾಂಡ್ ಸಹ ಇದೆ, ತೋರಿಸ್ತೀನಿ ನಿಮಗೆ. ಬ್ಲೋ ಹಾಟ್ ಅಂತ ಹೇಳಿ ಹೊಸ ಬ್ರ್ಯಾಂಡ್ ಇದೆ ಸರ್ ಇದು? ಬ್ಲೋ ಹಾಟ್ ಆಕ್ಚುಲಿ ಹೊಸದಲ್ಲ, ಇದು ಆಲ್ಮೋಸ್ಟ್ 30 years ಓಲ್ಡ್ ಕಂಪನಿ. ಇದು ಪುಣೆ ಬೇಸ್ಡ್ ಕಂಪನಿ. ಇದು ಕೆಲವರಿಗೆ ನೂತನ್ ಅಂತ ಹೇಳಿ ಕೆರೋಸಿನ್ ಸ್ಟವ್ ಬರ್ತಾ ಇತ್ತು. ಅದನ್ನ ನೂತನ್ ಸ್ಟವ್ ನ ಇವರೇ ಸ್ಟಾರ್ಟಿಂಗ್ ಅಲ್ಲಿ ಮಾಡಿರೋದು. ಈಗ 3 ಜನರೇಷನ್ಸ್ ಆಗಿ ಎಲ್ಲ ಇನೋವೇಟಿವ್ ಪ್ರಾಡಕ್ಟ್ಸ್ ಇದೆ. ನೀವು ಬೇರೆ ಬ್ರ್ಯಾಂಡ್ ಅಂದ್ರೆ ಬ್ರಾಂಡೆಡ್ ಫೇಬರ್ ಇದೆ ನಮ್ಮ ಹತ್ರ, ಎಲಿಕಾ ಇದೆ, ಮತ್ತೆ ಹಿಂಡ್ವೇರ್ ಇದೆ. ಬಟ್ ನೀವು ನೋಡಿದ್ರೆ ಎಲ್ಲಾನು ಆಲ್ಮೋಸ್ಟ್ ಸಿಮಿಲರ್ ಪ್ಯಾಟ್ರನ್ ಇರುತ್ತೆ. ಬಟ್ ಏನು ಅಂತಂದ್ರೆ ಇದು ಬ್ರ್ಯಾಂಡ್ ಆಗಿರೋದ್ರಿಂದ ಇದೊಂದು 25% ಪ್ರೀಮಿಯಂ ರೇಟ್ ಇರುತ್ತೆ. ಬಟ್ ಫಂಕ್ಷನಾಲಿಟಿ ವೈಸ್ ನಿಮಗೆ ವ್ಯಾರಂಟಿ, ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಎಲ್ಲಾನು ಸೇಮ್ ಇರುತ್ತೆ. ಸೊ ಕೆಲವರಿಗೆ ಇಲ್ಲ ಸರ್ ಎಲಿಕಾ ಫೇಬರ್ ಬೇಕು, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಮನೇಲಿದೆ, ನಮ್ಮ ರಿಲೇಟಿವ್ಸ್ ಮನೇಲಿದೆ ಅಂದ್ರೆ ಆ ಬ್ರ್ಯಾಂಡು ಎಲ್ಲ ಮಾಡೆಲ್ಸು ಸಿಗುತ್ತೆ. ಸರ್ ನಮಗೆ ವ್ಯಾಲ್ಯೂ ಫಾರ್ ಮನಿ, ನಾವು ಬ್ರ್ಯಾಂಡ್ ಬಗ್ಗೆ ಅಷ್ಟು ಕಾನ್ಷಿಯಸ್ ಇಲ್ಲ, ಬಟ್ ನಮಗೆ ಒಳ್ಳೆ ರೇಟಲ್ಲಿ ಚೆನ್ನಾಗಿರೋದು ಪ್ರಾಡಕ್ಟ್ ಬೇಕು ಅಂದರೆ ಆ ಪ್ರಾಡಕ್ಟು ಸಿಗುತ್ತೆ. ಸರ್ ಇದು ಕುಕ್ ಟಾಪ್ ಸ್ಟವ್ಸ್. ಇದು 2 ಬರ್ನರು, 3 ಬರ್ನರು, 4 ಬರ್ನರು ಎಲ್ಲ ಬ್ರ್ಯಾಂಡ್ದು ಸಿಗುತ್ತೆ ನಿಮಗೆ. ಬ್ಲೋ ಹಾಟ್ ಇದೆ, ಪ್ರೆಸ್ಟೀಜ್ ಇದೆ, ಮತ್ತೆ ಫೇಬರ್ ಇದೆ, BPL ಇದೆ. ಸೊ ಆಲ್ಮೋಸ್ಟ್ ಮಲ್ಟಿ ಬ್ರ್ಯಾಂಡ್, ಬಟರ್ಫ್ಲೈ ಎಲ್ಲ ಬ್ರ್ಯಾಂಡ್ದು ನಿಮಗೆ ಬೆಸ್ಟ್ ಆಗಿ ಸಿಗುತ್ತೆ. ಇದು ಬಂದು ಕೆಲವು ಜನ ಸರ್ ನಮಗೆ ಗ್ಲಾಸ್ ಟಾಪ್ ಅಂದ್ರೆ ಭಯ, ಇದು ಗ್ಲಾಸ್ ಹೊಡೆದೋಗುತ್ತೇನೋ, ನಮಗೆ ಸ್ಟೀಲ್ ಸ್ಟೋವೇ ಬೇಕು ಮುಂಚೆ ತರದ್ದು ಅಂತ. ಇದು ತುಂಬಾ ಚೆನ್ನಾಗಿದೆ. ಇದು ಕ್ರಿಸ್ಟಲ್ ಅಂತ ಹೇಳಿ ಸ್ಟೈನ್ಲೆಸ್ ಸ್ಟೀಲ್ ಕಂಪನಿ, ಸ್ಟೈನ್ಲೆಸ್ ಸ್ಟೀಲ್. ಇದು 3 ಬರ್ನರು ಸಿಗುತ್ತೆ, 2 ಬರ್ನರು ಸಿಗುತ್ತೆ. ಇವೆಲ್ಲ ಏನ್ ಪ್ರೈಸ್ ರೇಂಜ್ ಅಲ್ಲಿ ಇದಾವೆ ಸರ್? ಸರ್ ಎಲ್ಲ ಅರೌಂಡ್ 2,500 ಇಂದ 1,500, 2,000, 2,500 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಎಲ್ಲ ಡಿಫ್ರೆಂಟ್ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ನ ಜೊತೆಗೆ ನಿಮಗೆ ಸಿಗ್ತಾ ಇದೆ. ಟಿವಿಸ್ ನೋಡೋಣ ಬನ್ನಿ ಅಮಿತ್. ಓಕೆ, ಸೊ ಟಿವಿಸ್ ನಲ್ಲಿ ಈಗ 32 ಇಂಚ್ ಟಿವಿ ಇಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಟಿವಿನೂ ಈಗ ಆಂಡ್ರಾಯ್ಡ್ ಟಿವಿ ಅಂತ ಬರುತ್ತೆ. ಸೊ ಆಂಡ್ರಾಯ್ಡ್ ಟಿವಿ ಇಂದ ಬರೋದ್ರಿಂದ ಎಲ್ಲ ಸ್ಮಾರ್ಟ್ ಟಿವಿ ಇರುತ್ತೆ. ಸೊ ಇದರಲ್ಲೂ ಅಷ್ಟೇ ನಿಮಗೆ 9,990 ಇಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಇಂಚ್ ಸರ್? ಸರ್ ಇದು 32 ಇಂಚು ಸ್ಮಾರ್ಟ್ ಟಿವಿ ನಿಮಗೆ ವಿತ್ ಬಿಲ್ ವ್ಯಾರಂಟಿ ಎಲ್ಲ ಆಗಿ 9,990 ಸಿಗುತ್ತೆ. ಇದು 20,990 ಇರೋದು 53% ಡಿಸ್ಕೌಂಟ್. ಸೊ ಇದು TCL ಕಂಪನಿದು. ಇದು 33% ಅಲ್ಲಿ 33
13,990 ಆಗುತ್ತೆ. Yes, MI ಟಿವಿ ಇದೆ, ಆಮ್ಸ್ಟ್ರಾಡ್ ಅಂತ ಇದೆ, ಏಸರ್ ಅಂತ ಇದೆ. ಸೊ ಇದು ಬಂದು 43 ಇಂಚಸ್ LG ಟಿವಿ ನಿಮಗೆ 30% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಈ ತರ ಕ್ವಾಲಿಟಿ ವೈಸ್ ನೋಡಿ ಎಲ್ಲ ಬ್ರ್ಯಾಂಡ್ ನ್ಯೂ ಟಿವಿ ನಿಮಗೆ ಸಿಗ್ತಾ ಇದೆ, ತುಂಬಾನೇ ಬೆಸ್ಟ್ ಕಂಡೀಷನ್ ಅಲ್ಲಿ. ನೆಕ್ಸ್ಟ್ ಫಾಕ್ಸಿನ್ ಅಲ್ಲಿ ಇದೆ ಸರ್, ಫಾಕ್ಸ್ ಕೈಯಲ್ಲಿ ಇದೆ. ಇದು ಬಂದು TCL, ಇದು NU ಅಂತ ಹೇಳಿ, ಇದು NU ಇದು 43 ಇಂಚಸ್ ಟಿವಿ, ಇದು TCL 50 ಇಂಚಸ್ ಟಿವಿ. ಇದು 1,09,990 ಇರೋದು ನಿಮಗೆ 52% ಡಿಸ್ಕೌಂಟ್ ಆಗಿ 52,990 ಇದೆ. ಮತ್ತೆ ಸರ್ ಇನ್ಸ್ಟಾಲೇಷನ್ ಎಲ್ಲ ಯಾವ ತರ ಇರುತ್ತೆ ಸರ್? ಇದರಲ್ಲಿ ಇನ್ಸ್ಟಾಲೇಷನ್ ಎಲ್ಲ ಕಂಪನಿಯಿಂದಾನೇ ಬರುತ್ತೆ ಇನ್ಸ್ಟಾಲೇಷನ್. ಸೊ ಅದರಲ್ಲೇನು ತೊಂದರೆ ಇಲ್ಲ. ಇದು ಬಂದು 55 ಇಂಚಸ್, ಇದು ಆಸಿವುಡ್ ಅಂತ ಹೇಳಿ ನಿಮಗೆ ತುಂಬಾನೇ ಚೆನ್ನಾಗಿದೆ. ಇದು ಜಸ್ಟ್ 42,990 ನಿಮಗೆ 55 ಇಂಚಸ್ ಸಿಗುತ್ತೆ. ಫುಲ್ ದೊಡ್ಡ ಸೈಜ್ ಅಲ್ಲಿ ಟಿವಿ ಬೇಕಂದ್ರೆ ಸದ ಫುಲ್ ನಿಮಗೆ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗ್ತಾ ಇದೆ. ಹೈಯರ್ ತುಂಬಾ ಜನ ಹೈಯರ್ ಟಿವಿ ಇದೆ ಅಂತ ಕೇಳ್ತಾರೆ. ಇದು 55 ಇಂಚಸ್ ನಿಮಗೆ 70,000 36% ಡಿಸ್ಕೌಂಟ್ ಆಗಿ 44,690ಗೆ ಹೈಯರ್ ಟಿವಿ. ಇದು ಸೋನಿ ಟಿವಿ ಸರ್, ನಮಗೆ ಸೋನಿ 65 ಇಂಚಸ್ ಬೇಕು ಅಂತಾರೆ. ನಮ್ಮಲ್ಲಿ ತುಂಬಾ ಸಿಗೋದಿಲ್ಲ, ಅದು ಯಾವಾಗಲೂ ತಿಂಗಳಿಗೆ 1 ಪೀಸ್ ಅಥವಾ 2 ಪೀಸ್ ಸಿಗುತ್ತೆ. ಸೊ ಬಂದ ಕೂಡಲೇ ಅದು ಇಮಿಡಿಯೇಟ್ ಆಗಿ ಖಾಲಿ ಆಗುತ್ತೆ. ಈಗ ಇದು ಜಸ್ಟ್ ನೆನ್ನೆ ಬಂದಿರೋಂಥದ್ದು ಇದು. ಸೊ 65 ಇಂಚಸ್ 1,40,000 ಇರೋದು 43% ಡಿಸ್ಕೌಂಟ್ ಇದೆ. ಇದು ಬಂದು ನಿಮಗೆ ಸೋನಿಯಿಂದಾನೇ ಇನ್ಸ್ಟಾಲೇಷನ್ ಆಗುತ್ತೆ, ಫ್ರೀ ಇನ್ಸ್ಟಾಲೇಷನ್ ವಿತ್ ಬ್ರಾಕೆಟ್ ಎಲ್ಲಾನು ಇರುತ್ತೆ. ಮತ್ತೆ ಎಲ್ಲ ವಾರಂಟಿ ಎಷ್ಟು ವರ್ಷ ಇರುತ್ತೆ ಸರ್? ಎಲ್ಲ 1 ಇಯರ್ ವ್ಯಾರಂಟಿ ಇರುತ್ತೆ ಸರ್ ಇದು. ಓಕೆ, ಈ ತರ ನಿಮಗೆ ತುಂಬಾನೇ ಬೆಸ್ಟ್ ಕ್ವಾಲಿಟಿಯಲ್ಲಿ ನಿಮಗೆ ಟಿವಿ ಸಿಗ್ತಾ ಇದೆ. ಬಟ್ ಇದು ಸೋನಿದ್ ಬಂದು ನಿಮಗೆ ಇದು ಓಪನ್ ಬಾಕ್ಸ್ ಅಂತ ಹೇಳಿ, ಸೊ ಹಾಗಾಗಿ ನಿಮಗೆ 1,40,000 ಇರೋದು 43% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಇದರಲ್ಲೂ ನೋಡಿ ತುಂಬಾನೇ ಹೆಚ್ಚು ಡಿಸ್ಕೌಂಟ್ ಇದೆ. ಇದು ಯಾವ ಬ್ರ್ಯಾಂಡ್ ಸರ್? ಸರ್ ಇದು NU ಅಂತ ಹೇಳಿ, ಇದು ಆಕ್ಚುಲಿ 4K LED ಸ್ಮಾರ್ಟ್ ಟಿವಿ. ಇದು ನಿಮಗೆ 1 lakh ಟಿವಿದು 45% ಡಿಸ್ಕೌಂಟ್ ಆಗಿ 54,990 ಸಿಗುತ್ತೆ. ಎಸ್ ಸರ್. ಮತ್ತೆ ಸರ್ ಟಿವಿ ಜೊತೆಗೆ ಹೋಮ್ ಥಿಯೇಟರ್ ಸ್ಪೀಕರ್ಸ್ ಎಲ್ಲರೂ ಕೇಳ್ತಾರೆ, ಅದನ್ನು ಅವೈಲೇಬಲ್ ಇದೆಯಾ ಸರ್? ಹೌದು, ನಿಮಗೆ ಕಂಪ್ಲೀಟ್ ರೇಂಜ್ ಇದೆ. ಟಿವಿ ವಿತ್ ಸ್ಟೆಬಿಲೈಸರ್ಸ್, ಮತ್ತೆ ತುಂಬಾ ಜನ ಈಗ ಹೋಮ್ ಥಿಯೇಟರ್ ಅಂತ ಕೇಳ್ತಾರೆ. ಇದು 5 ಸ್ಪೀಕರ್ದು F&D ಇದು ನಿಮಗೆ 53% ಡಿಸ್ಕೌಂಟ್ ಅಲ್ಲಿ ಇದೆ. 27,990 ಇರೋದು 13,250. ಇದು ಬಂದು ಮೋಟರೋಲಾ, ಇದು ಸೌಂಡ್ ಬಾರ್ ವಿತ್ ಸಬ್ ವೂಫರ್, ಇದು 50% ಡಿಸ್ಕೌಂಟ್ 40,000 ಇರೋದು 19,990. ಈ ರೀತಿ ನಿಮಗೆ ಎಲ್ಲಾನು ಇದೆ. ಇದು ಬಂದು ನಿಮಗೆ ಟ್ರಾಲಿ ಸ್ಪೀಕರ್ ಸರ್, ಟ್ರಾಲಿ ಸ್ಪೀಕರ್ ಬೇಕು ಅಂತ ತುಂಬಾನೇ ಚೆನ್ನಾಗಿದೆ, ಸೌಂಡ್ ಎಫೆಕ್ಟ್ ಎಲ್ಲಾನು. ಇದು ನಿಮಗೆ 7,200 4,990. 4,000 ವಿತ್ ಅಂಡರ್ 5,000ಗೆ ನಿಮಗೆ ಸ್ಪೀಕರ್ಸ್ ವಿತ್ ಗುಡ್ ಕ್ವಾಲಿಟಿ ಅಂಡ್ ವಿತ್ ಬಿಲ್ ಅಂಡ್ ವ್ಯಾರಂಟಿ ಎಲ್ಲಾನು ಸಿಗುತ್ತೆ. ತುಂಬಾನೇ ಆಪ್ಷನ್ಸ್ ಇದೆ, ಬೇಗನೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು. ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿದ್ರು ಸಹ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಸಹಿತ ಹೇಳ್ತಾರೆ. ಅಮಿತ್ ಅವರೇ, ಈಗ ಮಿಕ್ಸಿನೂ ಅಷ್ಟೇ ಸುಮಾರು ಜನ ಸರ್ ಮಿಕ್ಸರ್ ಗ್ರೈಂಡರ್ ಬೇಕು ಅಂತ ಹೇಳ್ತಾರೆ. ಸೊ ನಾವು ಅವರಿಗೆ ಆಕ್ಚುಲಿ ಯಾವ ರೀತಿ ಅವ್ರದ್ದು ಮನೆಯಲ್ಲಿ ಲೈಫ್ ಸ್ಟೈಲ್ ಇದೆ ಅದರ ಪ್ರಕಾರ ನಾವು ಸಜೆಸ್ಟ್ ಮಾಡ್ತೀವಿ. ಈಗ ಅವ್ರಿಗೆ ಬ್ಯಾಟರ್ ಮಾಡಬೇಕು, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಅಂತಂದ್ರೆ 750 ವ್ಯಾಟ್ಸ್ ಇಂದ 1000 ವ್ಯಾಟ್ಸ್ ತನಕ ಇರುತ್ತೆ. ನಾರ್ಮಲ್ ಡೇ ಟು ಡೇ ಮಸಾಲ ಮಾಡಬೇಕು, ಚಟ್ನಿ ಮಾಡಬೇಕು ಅಂದ್ರೆ ಅದು ಲೆಸ್ ದೆನ್ ಅರೌಂಡ್ 500 to 750 ವ್ಯಾಟ್ಸ್ ಸಾಕು. ಸೊ ಆ ಥರ ನಿಮಗೆ BPL, ಸುಜಾತ, ಬಾಷ್, ಫಿಲಿಪ್ಸ್, ಬಟರ್ಫ್ಲೈ ಎಲ್ಲ ಥರನೂ ಮಾಡೆಲ್ಸ್ ಇದೆ. ನಾವು ತುಂಬ ಸೆಲೆಕ್ಟ್ ಮಾಡಿ ಯಾವುದು ಬೆಸ್ಟ್ ರಿವ್ಯೂಸ್ ಇದೆ ವಿತೌಟ್ ಪ್ರಾಬ್ಲಮ್, ವಿತೌಟ್ ಇದು ಆ ರೀತಿ ಮಾಡಿದೀವಿ. ಇದು ಹೊಸದಾಗಿ ಬಂದಿರೋದು ಬಟರ್ಫ್ಲೈ ಅವ್ರದ್ದು ಫುಡ್ ಪ್ರೊಸೆಸರ್. ಇದು 100% ಕಾಪರ್ ಮೋಟರು ವಿತ್ 1.2 HP ಮೋಟರ್ ಇದು. ಸೊ ಇದರಲ್ಲಿ ನಿಮಗೆ ಫುಡ್ ಪ್ರೊಸೆಸರ್ ಅಲ್ಲಿ ನಿಮಗೆ ನಾರ್ಮಲ್ ಇದು ಗೋಧಿ ಹಿಟ್ಟು, ಚಾಪಿಂಗು, ಬ್ಲೆಂಡಿಂಗು ಎಲ್ಲಾನು ಮಾಡ್ಕೋಬಹುದು. ಮತ್ತೆ ಮೈಕ್ರೋವೇವ್ಸ್ ಇದೆ. ಇದು ಸೋಲೋ ಮೈಕ್ರೋವೇವ್, ಕನ್ವೆಕ್ಷನ್ ಮೈಕ್ರೋವೇವ್. ಇದು LG ಅವ್ರದ್ದು ನಂಬರ್ 1 ಪ್ರಾಡಕ್ಟ್. ಇದು ಚಾರ್ಕೋಲ್ ಓವನ್ ಅಂತ ಹೇಳಿ, ಇದರಲ್ಲಿ ನೀವೆಲ್ಲ ಬಾರ್ಬೆಕ್ಯೂ ತರ ಎಲ್ಲ ಮಾಡ್ಕೋಬಹುದು. ಇದು 28 ಲೀಟರ್ಸ್ದು. ನಿಮಗೆ ದೊಡ್ಡ ಸೈಜ್ ಬೇಕು, ಫ್ಯಾಮಿಲಿ ದೊಡ್ಡದಿದೆ ಅಂತಂದ್ರೆ ನೀವು 32 ಲೀಟರ್ಸ್ದು ಮಾಡ್ಕೋಬಹುದು. ಇದು ಕನ್ವೆಕ್ಷನ್ ಮೈಕ್ರೋವೇವ್. ಇದು ಬಂದು OTG, ಇದರಲ್ಲಿ ನೀವು ತಂದೂರು ಇದೆಲ್ಲ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಮಾರ್ಫ್ ರಿಚರ್ಡ್ಸ್ ಅವ್ರದ್ದು 60 ಲೀಟರ್ಸ್ ಇದು OTG. ಓಕೆ, ಈ ತರ ಇದರಲ್ಲೂ ಬೇರೆ ಬೇರೆ ವೆರೈಟೀಸ್ ನಿಮಗೆ ನೋಡೋಕೆ ಸಿಗುತ್ತೆ. ನೆಕ್ಸ್ಟ್ ವಾಟರ್ ಪ್ಯೂರಿಫೈಯರ್ ಎಲ್ಲ ಸಿಗುತ್ತೆ ಸರ್? ಹೌದು, ವಾಟರ್ ಪ್ಯೂರಿಫೈಯರ್ ನಿಮಗೆ ನಾರ್ಮಲ್ ಕಾವೇರಿ ನೀರಿದೆ, ನಿಮಗೆ ಇದು ಅಂತ ಏನು ಜಾಸ್ತಿ ನಿಮಗೆ ಅದು ಹಾರ್ಡ್ ವಾಟರ್ ಇಲ್ಲ ಅಂತಂದ್ರೆ ನೀವು UV UF ತಗೋಬಹುದು. ತೋಶಿಬಾ ಕಂಪನಿ, ಆಕ್ವಾಗಾರ್ಡ್ ಕಂಪನಿ ಇದು UV UF. ನಿಮಗೆ ಇದನ್ನು ಆರಾ ಅಂತ UV UF ಬರುತ್ತೆ. ಇದೆಲ್ಲ ಬಂದು ನಿಮಗೆ RO ವಾಟರ್ ಪ್ಯೂರಿಫೈಯರ್. RO ವಾಟರ್ ಪ್ಯೂರಿಫೈಯರ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 6,500. ಯೂಶಲಿ ಅದು ಅರೌಂಡ್ ಅಪ್ ಟು 20,000 ತನಕ ಇರುತ್ತೆ ಎಲ್ಲ ಬ್ರ್ಯಾಂಡ್ಸ್. ನಮ್ಮಲ್ಲಿ ಹಿಂಡ್ವೇರ್ ಕಂಪನಿದು ಮೂನ್ಬೋ ಅಂತ ಹೇಳಿ 6,500 ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಪ್ಯೂರಿಟ್ ಇದೆ, ಕೆಂಟ್ ಇದೆ, ಆಕ್ವಾಗಾರ್ಡ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸ್ ನಿಮಗೆ ವಾಟರ್ ಪ್ಯೂರಿಫೈರ್ಸ್ ಅವೈಲೇಬಲ್ ಇದೆ. ಸೊ ಈಗ ನಾನು ನಿಮಗೆ ಬಟರ್ಫ್ಲೈ ಅವ್ರದ್ದು ಫುಡ್ ಪ್ರೊಸೆಸರ್ ಅಂತ ಹೇಳಿದೆ. ಇಲ್ಲಿ ನೋಡಿ, ಇದು ಈ ತರ ಬರುತ್ತೆ. ಇದು ನಿಮಗೆ 1, 2, 3, 4, 5 ಜಾರ್ ಬರುತ್ತೆ, ಲೈಫ್ ಟೈಮ್ ವ್ಯಾರಂಟಿ. ಸೊ ಇದು ಹೊಸದಾಗಿ ಬಂದಿರೋಂಥದ್ದು ಐಟಮ್. ಸೊ ನಮ್ಮಲ್ಲಿ ನೀವು ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ಅಂದ್ರೆ ನಿಮಗೆ
ಒಂದು ಅಟ್ಲೀಸ್ಟ್ ಲೇಟೆಸ್ಟ್ ಯಾವ ಪ್ರಾಡಕ್ಟ್ಸ್ ಇದೆ, ಏನು ಯಾವ ಬ್ರ್ಯಾಂಡ್ ಅವೈಲಬಿಲಿಟಿ, ಆ ರೀತಿ ಒಂದು ಅವೇರ್ನೆಸ್ ಆದರೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈಗಾಗಲಿ ಮುಂದೆ ಆಗಲಿ ಒಂದು ತೊಗೊಳ್ಬೇಕಂತ ಒಂದು ಪ್ಲಾನಿಂಗ್ ಇದ್ದಲ್ಲಿ ನೀವು ಸ್ಟೋರ್ಗೆ ಬಂದು ಒಮ್ಮೆ ವಿಸಿಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇದು ಬಂದು ನಿಮಗೆ ಬಟರ್ಫ್ಲೈ, ಇದು ಹೊಸದಾಗಿ ಬಂದಿರೋದು ಬ್ಲೋ ಹಾಟ್ ಅವ್ರದ್ದು ಮಿಕ್ಸಿ. ಇದು ಬಂದು ನಿಮಗೆ ಸ್ಟೈನ್ಲೆಸ್ ಜಾರ್ ಸಿಗುತ್ತೆ, 750 ವ್ಯಾಟ್ಸು, 100% ಪ್ಯೂರ್ ಕಾಪರ್. ಪ್ಯೂರ್ ಕಾಪರ್ ಅಲ್ಲಿದೆ. ಇದು 5 years ಮೋಟರ್ ವ್ಯಾರಂಟಿ, 2 years ಪ್ರಾಡಕ್ಟ್ ವ್ಯಾರಂಟಿ. ನಮ್ಮಲ್ಲಿ ತುಂಬಾ ಜನ ತಗೊಂಡು ಹೋಗಿದ್ದಾರೆ ಅಂಡ್ ತುಂಬಾ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ಅಂಡ್ ವೆರಿ ವೆರಿ ಅಫೋರ್ಡೆಬಲ್ ಪ್ರೈಸ್. ನಿಮಗೆ 2995ಗೆ 750 ವ್ಯಾಟ್ಸ್ ಸಿಗುತ್ತೆ. ಸರ್ ಇದೊಂದು ತುಂಬಾನೇ ಚೆನ್ನಾಗಿದೆ, ಸ್ಮಾರ್ಟ್ ಫಿಂಗರ್ಸ್ ವೆಟ್ ಗ್ರೈಂಡರ್ ಅಂತ ಹೇಳಿ. ಈಗ ಮುಂಚೆ ವೆಟ್ ಗ್ರೈಂಡರು ನಿಮಗೆ ನಾರ್ಮಲ್ 2 kgs 4 kgs ಬರ್ತಾ ಇತ್ತು, ಬಟ್ ಅದರಲ್ಲಿ ನಿಮಗೆ ಹಿಟ್ ತೆಗೆಯೋದು ಎಲ್ಲ ಕೈಯಲ್ಲಿ ತೆಗೆದು ಮಾಡಬೇಕಿತ್ತು. ಸೊ ಇದು ಸ್ಮಾರ್ಟ್ ಫಿಂಗರ್ಸ್ ಅಂತಂದ್ರೆ ಇದರಲ್ಲಿ ಇಲ್ಲಿ ನಾಬ್ ಇರುತ್ತೆ, ನಿಮಗೆ ಫುಲ್ ಬ್ಯಾಟರ್ ರೆಡಿ ಆದ್ಮೇಲೆ ಈ ನಾಬ್ ಓಪನ್ ಮಾಡಿದ್ರೆ ನಿಮಗೆ ಹಿಟ್ ಬರುತ್ತೆ, ಡೈರೆಕ್ಟ್ ಆಗಿ ನೀವು ಕಪ್ಪಲ್ಲಿ ಇಟ್ಕೋಬಹುದು. ನೀವು ಈ ತರ ಬರುತ್ತೆ, ತುಂಬಾನೇ ಚೆನ್ನಾಗಿದೆ ಇದು. ಇದು ವೆಟ್ ಗ್ರೈಂಡರ್ ಅಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ. ಇದು ಬಂದು ಪೊನ್ಮಣಿ ವೆಟ್ ಗ್ರೈಂಡರ್ ಅಂತ. ಇದು ನಿಮಗೆ ಆಲ್ಮೋಸ್ಟ್ ಇಂಡಿಯಾ ಅವಾರ್ಡ್ ಎಲ್ಲ ಬಂದಿದೆ ಇದಕ್ಕೆ. ಇದು ನಿಮಗೆ ಟಿಲ್ಟಿಂಗ್, ಇದು 100% ಕಾಪರ್ ವೈಂಡಿಂಗ್, 5 years ವ್ಯಾರಂಟಿ ಪ್ಲಸ್ 2 years 2 liters ಕೆಪಾಸಿಟಿ ಇದೆ. ಸೊ ಇದು ತುಂಬಾನೇ ಚೆನ್ನಾಗಿದೆ, ವೆಟ್ ಗ್ರೈಂಡರ್ ಬೇಕು ಅಂತ ಹೇಳಿ. ಸರ್ ಇದೊಂದು ಲಿಮಿಟೆಡ್ ಸ್ಟಾಕ್ ಇದೆ, ನೀವು ಯಾರು ಫಸ್ಟ್ ಬರ್ತೀರಾ ಅವ್ರಿಗೆ ಮಾತ್ರ ಸಿಗುತ್ತೆ. ಮತ್ತೇನು ವೆರೈಟಿ ಸರ್? ಸರ್ ನಮ್ಮಲ್ಲಿ ನೆಕ್ಸ್ಟ್ ಹೇಳಿದೆ ನಿಮಗೆ ಫ್ಯಾನ್ಸ್ ಅವೈಲಬಿಲಿಟಿ ಇದೆ ಅಂತ ಹೇಳಿ. ನಿಮ್ಗೆ ಎಲ್ಲಾ ತರನು ಫ್ಯಾನ್ಸ್ ಇದೆ. ಇದು ಬಂದು ಇದು ಎಕ್ಸಾಸ್ಟ್ ಫ್ಯಾನ್, ಇದು ಆಟಂಬರ್ಗ್ ಕಂಪನಿದು. ಇದು BLDC ಮೋಟರ್ ಇರುತ್ತೆ. ಇದು ಆಸಿವುಡ್ ಫ್ಯಾನ್ ಅಂತ ಹೇಳಿ. ಆಮೇಲೆ ನಿಮಗೆ ಕ್ರಾಂಪ್ಟನ್ ಫ್ಯಾನ್ಸ್ ಮತ್ತೆ ಉಷಾ ಎಲ್ಲ ನಿಮಗೆ ಕಡಿಮೆ ರೇಟಿಂದ ಅಂದ್ರೆ ಕಡಿಮೆ ರೇಟಿಂದು, ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡ್, ಅಥವಾ ವ್ಯಾಲ್ಯೂ ಫಾರ್ ಮನಿ ಅಂದ್ರೆ ಅದು ಯಾವ ರೀತಿ ನಿಮ್ಗೆ ಬೇಕು ಅಂತಂದ್ರೆ ಎಲ್ಲಾ ರೀತಿ ಫ್ಯಾನ್ಸ್ ಅವೈಲಬಿಲಿಟಿ ಇದೆ. ಅಮಿತ್ ಅವರೇ, ಇದು ಬಂದು ನಿಮಗೆ ಸ್ಟಿಕ್ ವ್ಯಾಕ್ಯೂಮ್ ಅಂತ ಹೇಳಿ. ಇದು ನಿಮಗೆ ಒಂದು ಸಲ ಚಾರ್ಜ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ನಿಮಗೆ ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಇದೆ. ಹೌದು, ಯೂಶಲಿ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಅಂತಂದ್ರೆ ಅದು ತುಂಬಾ ಬಲ್ಕಿ ಆಗಿರುತ್ತೆ, ಪ್ಲಸ್ ಅದಕ್ಕೆ ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ ಕೊಡಬೇಕು. ಇದು ನಿಮಗೆ ಸ್ಟಿಕ್ ವ್ಯಾಕ್ಯೂಮ್ ವಿತ್ ರೀಚಾರ್ಜಬಲ್ ಬ್ಯಾಟ್ರಿ ಬರುತ್ತೆ. ನಾರ್ಮಲ್ ಆಗಿ ಹೇಗೆ ಫೋನ್ ಚಾರ್ಜ್ ಮಾಡ್ತಿರೋ ಆ ರೀತಿ ಚಾರ್ಜ್ ಮಾಡ್ಬೋದು. ಒಂದ್ಸಲಿ ಫುಲ್ 4 hours ಮಾಡಿದ್ರೆ ಚಾರ್ಜ್ ನಿಮಗೆ 45 minutes ತನಕ ನೀವು ಮಾಡ್ಕೋಬಹುದು. ನೀವು ಕೆಳಗಡೆ ಲಿವಿಂಗ್ ಆಗಲಿ, ಮೇಲ್ಗಡೆ ಬೆಡ್ರೂಮ್ಸು, ಅಥವಾ ನೀವು ಹೊರಗಡೆ ಕಾರ್ ಇದ್ರೆ ಕರ್ಟೈನ್ಸು, ಸೋಫಾ ಏನ್ ಬೇಕಾದ್ರೂ ಇದ್ರಲ್ಲಿ ಮಾಡ್ಬೋದು. ತುಂಬಾ ಕನ್ವೀನಿಯೆಂಟು, ತುಂಬಾ ಲೈಟ್ ವೈಟು. ಇದು ನಿಮಗೆ ಆಲ್ಮೋಸ್ಟ್ 1 finger ಅಲ್ಲೇ ನೀವು ಇದನ್ನ ಲಿಫ್ಟ್ ಮಾಡ್ಬೋದು. ಆಮೇಲೆ ನೈಟ್ ಟೈಮ್ ಕಿಚನ್ ಫುಲ್ ಎಲ್ಲ ಆಗಿದೆ, ಕ್ಲೋಸ್ ಆಗಿದೆ, ಬಟ್ ಕೆಳಗಡೆ ಗಲೀಜಾಗಿದೆ ಅಂತಂದ್ರೆ ಜಸ್ಟ್ 2 minutes ಅಲ್ಲಿ ಎಂಟೈರ್ ಕಿಚನ್ ನ ವ್ಯಾಕ್ಯೂಮ್ ಮಾಡ್ಕೋಬಹುದು. ಈ ತರ ನೋಡಿ ತುಂಬಾನೇ ಈಸಿ ಟು ಯೂಸ್ ಇರುತ್ತೆ, ಎಲ್ಲರೂ ಸಹಿತ ಈಸಿಲಿ ಯೂಸ್ ಮಾಡ್ಕೊಳ್ಬಹುದು ಈ ತರ ವ್ಯಾಕ್ಯೂಮ್ ಕ್ಲೀನರ್. ಸೊ ಇದು ಬಂದು ನಿಮಗೆ ರೋಬೋ ವ್ಯಾಕ್ಯೂಮು. ತುಂಬಾ ಜನ ಸರ್ ರೋಬೋ ವ್ಯಾಕ್ಯೂಮ್ ಸಿಗುತ್ತಾ ಅಂತ ಕೇಳ್ತಾರೆ. ಇದು ಇಕೋ ವ್ಯಾಕ್ಸ್ ಅಂತ ಹೇಳಿ ರೋಬೋ ವ್ಯಾಕ್ಯೂಮು. ಇದು ವಿತ್ ವ್ಯಾಕ್ಯೂಮ್ ಅಂಡ್ ಮಾಪಿಂಗ್ ಎರಡೂ ಬರುತ್ತೆ. ಮುಂದ್ಗಡೆಯಿಂದ ಅದು ವ್ಯಾಕ್ಯೂಮ್ ಮಾಡುತ್ತೆ, ಮತ್ತೆ ಹಿಂದೆಯಿಂದ ಮಾಪ್ ಮಾಡ್ತಾ ಬರುತ್ತೆ. ನೋಡಿ ತುಂಬಾನೇ ಬೆಸ್ಟ್ ಆಗಿರುತ್ತೆ, ಕಂಪ್ಲೀಟ್ ಆಟೋಮೆಟಿಕ್ ಆಗಿರುತ್ತೆ. ಈ ತರ ನಿಮಗೆ ಫುಲ್ ಮನೆ ಕ್ಲೀನ್ ಆಗುತ್ತೆ. ಇದೆಲ್ಲ ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಟೈಮ್ ವರೆಗೂ ರನ್ ಆಗುತ್ತೆ ಸರ್? ಸರ್ ಇದು ಅಬೌಟ್ 45 minutes to 1.5 hour, ನಿಮಗೆ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಹಾಲು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿತ್ ಅವರೇ, ಹಾಬ್ಸ್ ನೋಡೋಣ ಬನ್ನಿ. ಇದು ಬಂದು ನಿಮಗೆ ಬ್ಲೋ ಹಾಟ್ ಅಂತ ಹೇಳಿ. ಇದು ನಿಮಗೆ 4 burner ಬ್ಲೋ ಹಾಟ್. ಸೊ ಇದರಲ್ಲಿ ನಿಮಗೆ ಹಾಬ್ಸ್ ಅಲ್ಲಿ ನಿಮಗೆ ಡೈಮಂಡ್ ಶೇಪ್ ಅಲ್ಲಿ ಇದ್ದಾಗ ನಿಮಗೆ ಜಾಸ್ತಿ ವೆಸಲ್ಸ್ ಇಟ್ಟು ಮಾಡೋವಂಥದ್ದು ಒಂದು ಅವಕಾಶ ಇರುತ್ತೆ. ಜನರಲಿ ನಾವು ಹಾಬ್ಸ್ ನೋಡಬೇಕಾದ್ರೆ ಎಷ್ಟು ನಾವು ಪಾತ್ರೆ ಯಾವ ಥರ ಇಡಬಹುದು, ಎಷ್ಟು ಪಾತ್ರೆ ಒಟ್ಟಿಗೆ ಯೂಸ್ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟು. ಸೊ ನಾವು ಎಲ್ಲ ಮಾಡೆಲ್, ಎಲ್ಲ ಬ್ರ್ಯಾಂಡ್ಸಲ್ಲೂ ಯಾವುದು ಬೆಸ್ಟ್ ಮಾಡಲ್ಲು, ಯಾವ್ದು ಸಕ್ಸಸ್ಫುಲ್ ಮಾಡಲ್ಲು, ಯಾವ್ದು ರಿವ್ಯೂಸ್ ತುಂಬಾ ಚೆನ್ನಾಗಿದೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ನಾವು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಈಗ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಹೋದ್ರೆ ತುಂಬಾ ವೆರೈಟೀಸ್ ಇರುತ್ತೆ, ಕಲೆಕ್ಷನ್ ಇರುತ್ತೆ. ಸೊ ಕಸ್ಟಮರ್ಗೆ ಯಾವ ತರ ಗೊತ್ತಾಗುತ್ತೆ ಸರ್ ಇದೇ ಬೆಸ್ಟ್ ಇರುತ್ತೆ ಅಂತ? ಸೊ ವೆರಿ ಗುಡ್ ಕ್ವೆಶನ್. ಸೊ ಈಗ ನಮಗೂ ಇದೆಲ್ಲ ನೋಡಿದಾಗ ತುಂಬಾನೇ ಇದಿರುತ್ತೆ, ಯಾವುದು ಚೆನ್ನಾಗಿರುತ್ತೆ, ಯಾವ್ದು ರಿವ್ಯೂಸ್ ಹೇಗಿದೆ ಅಂತ ಹೇಳಿ. ಸೊ ಹಾಗಾಗಿ ನಾವು ರಿಸರ್ಚ್ ಮಾಡಿ, ಆನ್ಲೈನ್ ರಿವ್ಯೂಸ್ ನೋಡಿ, ಯೂಟ್ಯೂಬಲ್ಲಿ ರಿವ್ಯೂಸ್ ನೋಡಿ, ಆ್ಯಂಡ್ ಮೇನ್ಲಿ ಕಂಪ್ನಿ ಅವ್ರ ಜೊತೆ, ಯಾರು ಅಂತಂದರೆ ಕಂಪ್ನಿ ಸರ್ವಿಸ್ ಸೆಂಟರ್ ಅವ್ರ ಹತ್ರ ನಾವು ಮಾತಾಡಿ ಯಾವುದು ಸಕ್ಸಸ್ಫುಲ್ ಮಾಡಲ್ಸು, ಯಾವುದು ತುಂಬ ಕಂಪ್ಲೇಂಟ್ಸ್ ಇದೆ ಅಂತ ಎಲ್ಲ ಮಾಡಿ ಆ ಥರ ಸೆಲೆಕ್ಟೆಡ್ ಒಂದು 3 to 4 ಮಾಡಲ್ಸ್ ತರ್ತೀವಿ. ಸೊ ಹಾಗಾಗಿ ನೀವು ಏನು ರಿಸರ್ಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ರಿಸರ್ಚ್ನ ನಾವು ಮಾಡಿ ರೆಡಿ ಇಟ್ಟಿರ್ತೀವಿ. ಸೊ ನಿಮಗೆ ಎಲ್ಲ ಬಜೆಟಲ್ಲೂ ಸಿಗುತ್ತೆ. ಇದು ನೋಡಿ ನಿಮಗೆ 4 burner, ಇದು ಫ್ಲೆಕ್ಸಿ ಹಾಬ್ ಅಂತ ಹೇಳಿ. ನೀವು ಇದನ್ನ ಕುಕ್ ಟಾಪ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನೀವು ಹಾಬ್ ಥರ ಆದರೂ ಯೂಸ್ ಮಾಡ್ಬೋದು. ಇದು ನಿಮಗೆ 28,990 ಇರೋದು 42% ಡಿಸ್ಕೌಂಟ್ ಆಗಿ 16,990 ಆಗುತ್ತೆ. ಇದರಲ್ಲೂ ನೋಡಿ 42% ಐತೆ, ಫ್ರೆಶ್ ಸ್ಟಾಕ್ ಆಗಿರುತ್ತೆ ಇದು. ಎಸ್ ಸರ್. ಮತ್ತೆ ನೆಕ್ಸ್ಟ್ ಸರ್?
ಸೊ ಇದು ಬಂದು ನಿಮಗೆ ಎಲಿಕಾದು ಇದು 4 ಬರ್ನರ್ದು ಆಟೋ ಇಗ್ನಿಷನ್. ಇದು ಬಂದು ನಿಮಗೆ HCT ಮಾಡೆಲ್. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಮಾಡೆಲ್. ಇದು ನಿಮಗೆ ಇದು ಸಹ ನಿಮಗೆ ಡೈಮಂಡ್ ಶೇಪಲ್ಲಿ ಸಿಗುತ್ತೆ. ಒಂದು ಲಾರ್ಜ್ ಬರ್ನರು, ಎರಡು ಮೀಡಿಯಂ ಬರ್ನರು, 2 ಲಾರ್ಜ್ ಬರ್ನರ್ ಸಿಗುತ್ತೆ ನಿಮಗೆ. ಓಕೆ, ತುಂಬಾನೇ ಪ್ರೀಮಿಯಂ ಲುಕ್ ಅಲ್ಲಿ ಇರುತ್ತೆ. ಸ್ಪೆಷಲಿ ಇದರಲ್ಲೂ ನಿಮಗೆ 50% ಡಿಸ್ಕೌಂಟ್ ನ ಜೊತೆಗೆ ಸಿಗ್ತಾ ಇದೆ. ಸರ್ ಇದನ್ನು ಸ್ಟಾಕ್ ಎನಿ ಟೈಮ್ ಇರುತ್ತಾ ಸರ್? ಇದು ಯೂಶಲಿ ಒಂದು 1 to 2 days ಆಗುತ್ತೆ ಇದು ಸ್ಟಾಕ್ ಬರೋದಕ್ಕೆ. ಸೊ ಒಂದೊಂದ್ಸಲಿ ಇಮಿಡಿಯೇಟ್ ಆಗಿ ಸಿಗುತ್ತೆ, ಒಂದೊಂದ್ಸಲಿ 1 to 2 days ಆಗುತ್ತೆ. ನಿಮಗೆ ಇದು ಗೀಸರ್ ಸಹ ಸಿಗುತ್ತೆ ನಿಮಗೆ. ಇದು 15 ಲೀಟರ್ಸ್, 25 ಲೀಟರ್ಸ್, ಇದೆಲ್ಲ ಲೇಟೆಸ್ಟ್ ಡಿಸೈನ್ಸ್. ನಿಮಗೆ ಸ್ಕ್ವೇರ್ ಮಾಡೆಲ್ ಸಿಗುತ್ತೆ. ಯೂಶಲಿ ಎಲ್ಲಾನು ಈ ತರ ವರ್ಟಿಕಲ್ ಆಗಿರುತ್ತೆ, ಈಗೆಲ್ಲ ಸ್ಕ್ವೇರ್ ಲೇಟೆಸ್ಟ್ ಡಿಸೈನ್ಸ್ ಇರುತ್ತೆ. ಸೊ ಎಲ್ಲ ವಿತ್ ವ್ಯಾರಂಟಿ ನಿಮಗೆ ರ್ಯಾಕ್ ಹೋಲ್ಡ್, BPL, ಗ್ಯಾಸ್ ಗೀಸರು, ಇನ್ಸ್ಟೆಂಟ್ ಗೀಸರು. ಇದು ಬಂದು ನಿಮಗೆ ಹೈಯರ್ ಮತ್ತೆ ಎವೋ ಸ್ಮಿತ್, ವಿ ಗಾರ್ಡು. ಸೊ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸ್, ಎಲ್ಲ ಕೆಪಾಸಿಟೀಸ್ ಅಲ್ಲೂ ನಿಮಗೆ ಎಲ್ಲ ಬಜೆಟ್ ಅಲ್ಲೂ ನಿಮಗೆ ಗೀಸರ್ಸ್ ಸಿಗುತ್ತೆ. ಸೊ ಇಷ್ಟವರೆಗೂ ನೀವು ಎಲ್ಲಾ ವೆರೈಟೀಸ್ ನೋಡಿದ್ರಿ. ಸೊ ನಮ್ಮಲ್ಲಿ ಪ್ರಾಡಕ್ಟ್ಸ್ ಪ್ರತಿ ಎವ್ರಿ 15 days ಅಥವಾ 1 month ಹೊಸ ಪ್ರಾಡಕ್ಟ್ಸ್, ಹೊಸ ವೆರೈಟೀಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಈ ಏರಿಯಾನಲ್ಲಿ ಇದ್ದಲ್ಲಿ ಅಥವಾ ನೀವು ಒಂದು ಸಲ ಆದ್ರೂ ಬಂದು ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಒಂದು ಯಾವ್ಯಾವ ಬ್ರ್ಯಾಂಡು, ಯಾವ ಪ್ರಾಡಕ್ಟ್ಸು ಎಲ್ಲ ಅವೇರ್ನೆಸ್ ಸಿಗುತ್ತೆ. ಓಕೆ ಸರ್. ಮತ್ತೆ ಸರ್ ಸ್ವಲ್ಪ ಜನ ಹತ್ರ ಅಮೌಂಟ್ ಇರಲ್ಲ ಫುಲ್, ಅಂಥವ್ರಿಗೆ ಏನಾದ್ರು ಫೆಸಿಲಿಟಿ ಇದೆಯಾ ಸರ್? ಇದೆಲ್ಲ ಪ್ರೈಸಸ್ ನಾನು ಹೇಳಿರೋದು ನಿಮಗೆ ಕ್ಯಾಶ್ ಪ್ರೈಸ್. ನೀವೇನಾದ್ರೂ ಫೈನಾನ್ಸ್ ಆಪ್ಷನ್ಸ್ ಬೇಕು, EMI ಆಪ್ಷನ್ಸ್ ಬೇಕು ಅಂತಂದ್ರೆ ಅವೈಲೇಬಲ್ ಇದೆ. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಅದೆಲ್ಲ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಹೌದು, ನಿಮಗೆ EMI ಫೆಸಿಲಿಟಿ ಸಿಗುತ್ತೆ. ಬಜಾಜ್ ಫೈನಾನ್ಸ್ ಮತ್ತೆ ಇನ್ನೊಂದು 2-3 ಫೈನಾನ್ಸ್ ಆಪ್ಷನ್ಸ್ ಇದೆ, ಅದ್ರಲ್ಲಿ ನಿಮ್ಗೆ EMI ಫೆಸಿಲಿಟಿ ಸಿಗುತ್ತೆ. ಎಸ್ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ವೆರೈಟೀಸ್ ನಮಗೆ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು.